Good evening. Okay, start ಮಾಡೋಣ. ಸೊ ಮೊದಲನೇದಾಗಿ ಎಲ್ಲರಿಗೂ ವೆಲ್ಕಮ್. ಸೊ VGD ಅಕಾಡೆಮಿ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೋದು, ಪ್ಲೇಸ್ಟೋರಲ್ಲಿ ಲಭ್ಯ ಇದೆ. ಸೊ ಏನೇ ಡೌಟ್ಸ್ಗಳಿತ್ತು ಅಂತಂದರೂ ನೀವು 8088100752 ನಂಬರ್ಗಳಿಗೆ ನೀವು ಕ್ಲಾರಿಫೈ ತಗೊಳ್ಳೋದಕ್ಕೆ ಕಾಲ್ ಮಾಡಬಹುದು. ಸೊ HSTR ಈ ಕ್ಲಾಸಸ್ಗಳು ಬಂದು HSTR, GPSTR ಮತ್ತು ಕರ್ನಾಟಕ ಟೆಟ್ ಮತ್ತು PSTR ಮ್ಯಾಥಮೆಟಿಕ್ಸ್ ಕ್ಲಾಸಸ್ಗಳಾಗಿರುತ್ತೆ. ಸೊ ಆ್ಯಪಲ್ಲೂ ಕೂಡ ನಿಮಗೆ VGD ಅಕಾಡೆಮಿ ಆ್ಯಪಲ್ಲೂ ಕೂಡ ಕೋರ್ಸ್ ಲಭ್ಯವಿದೆ, ತಗೋಬಹುದು. ಸೊ ಇವತ್ತಿನ ತರಗತಿಗಳು ಅಥವಾ ನಾವು ತಗೊಳ್ಳುವಂಥ ತರಗತಿಗಳು ನಾನು ಹೇಳಿದ ಹಾಗೆ HSTRಗೂ ಒಂದು ನಿಮಿಷ. ಓಕೆ, ಸೊ ನಾವು ತಗೊಳ್ಳುವಂಥ ತರಗತಿಗಳು HSTR, GPSTR ಮತ್ತು ಕರ್ನಾಟಕ ಟೆಟ್. ಸೊ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಕ್ಲಾಸಸ್. ಓಕೆ, ಅದರಲ್ಲಿ ಈ ತರಗತಿಗಳು ಮ್ಯಾಥಮೆಟಿಕ್ಸ್ ಕ್ಲಾಸಸ್ಗಳಾಗಿರುತ್ತೆ. ಸೊ ಮ್ಯಾಥ್ಸ್ ಕ್ಲಾಸಸ್ಗಳಾಗಿರುತ್ತೆ. ಇದರಲ್ಲಿ ನಾವು PYQsಗಳನ್ನು ಮಾಡ್ತಾ ಇದ್ದೀವಿ, ಅಂದರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ಗಳನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಕಾನ್ಸೆಪ್ಟ್ಸನ್ನು ಕೂಡ ಹೇಳ್ಕೊಡ್ತೀವಿ, ಜೊತೆಗೆ ಕ್ವಶನ್ಸ್ಗಳಿಗೆ ಸೊಲ್ಯೂಷನ್ಸ್ನ ಕೊಡ್ತೀವಿ. ಇದು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಎರಡರಲ್ಲೂ ಕೂಡ ಇರುತ್ತೆ. ನೋಡಿ, ಟ್ರಿಗ್ನೋಮೆಟ್ರಿ, ತ್ರಿಕೋನಮಿತಿ. If root 3 tan 2 theta minus 3 equals to 0, then find the value of tan theta into secant theta minus sin theta. Root 3 tan 2 theta minus 3 equals to 0 ಆಗಿದ್ದರೆ tan theta into secant theta minus sin theta ದ ಮೌಲ್ಯ ಹೇಗೆ ಮಾಡೋದು? ಕ್ವಶನ್ ಬರ್ಕೊಳ್ಳೋಣ. ರೂಟ್ 3 tan 2 theta minus 3 equals to 0. ಫಸ್ಟ್ 3 ಆಚೆ ಕಳಿಸಿ. ರೂಟ್ 3 tan 2 theta equals to 3. ಈಗ ರೂಟ್ 3 ಆಚೆ ಕಳಿಸಿ. tan 2 theta equals 3 by root 3. ನೆಕ್ಸ್ಟ್ ಇಲ್ಲಿ ಛೇದದ ಅಕರ್ಣೀಕಾರಕ. ಈಗ ತಾನೇ ಮಾಡಿದ್ವಲ್ಲ, ಅದೇ ಥರ ಛೇದದ ಅಕರ್ಣೀಕಾರಕ. ಬಟ್ ಅಲ್ಲಿ ನಾವು ಬೈನೋಮಿಯಲ್ ತಗೊಂಡಿದ್ದು, ದ್ವಿಪದ ತಗೊಂಡಿದ್ದು, ಇಲ್ಲಿ ನಾವು ಏಕಪದ ತಗೊಳ್ತಾ ಇದ್ದೀವಿ. ಇಲ್ಲಿ ಏಕಪದ ಇದೆ, ಮಾನೋಮಿಯಲ್. ಸೊ ಮಾನೋಮಿಯಲ್ದು ನಿಮಗೆ RF ಏನಾಗುತ್ತೆ ಅಂದರೆ ಅದೇ ಇರುತ್ತೆ. ಓಕೆನಾ? ಸೊ ಈಗ ರೂಟ್ 3ದು RF ಛೇದದ ಅಕರ್ಣೀಕಾರಕ ರೂಟ್ 3ನೇ ಆಗಿರೋದ್ರಿಂದ ಆ ರೂಟ್ 3ನ ಒಂದ್ಸಲ ಗುಣಿಸಿ, ಒಂದ್ಸಲ ಭಾಗಿಸಿ, ಒಂದ್ಸಲ ಮಲ್ಟಿಪಲ್ ಮಾಡಿ, ಒಂದ್ಸಲ ಡಿವೈಡ್ ಮಾಡಿ. ಸರಿನಾ? ಸರಿ, ಹಾಗಾದ್ರೆ tan 2 theta equals to ಇದನ್ನ ಮಲ್ಟಿಪಲ್ ಮಾಡಿದ್ರೆ 3 ರೂಟ್ 3 ಬೈ ರೂಟ್ 3 ಇಂಟು ರೂಟ್ 3 ಅಂದರೆ ರೂಟ್ 9 ಆಯಿತು. ರೂಟ್ 9ನ ಬೆಲೆ ಎಷ್ಟಾಯಿತು? 3. ಸೊ 3 ಕ್ಯಾನ್ಸಲು, ರೂಟ್ 3. ಹಾಗಾದರೆ ನಮ್ಮ ಹತ್ರ ಇನ್ನು ಉಳಿದಿರೋದು tan 2 theta ಈಕ್ವಲ್ಸ್ ರೂಟ್ 3 ಆಯಿತು. ಈಗೊಂದು ಪ್ರಶ್ನೆ ಬರುತ್ತೆ, ಈ ಡಿಗ್ರಿ ಗೊತ್ತಿದೆಯಲ್ವಾ, ಆ್ಯಂಗಲ್ಸ್ಗಳು, ಸಮ್ ಸ್ಪೆಸಿಫಿಕ್ ಆ್ಯಂಗಲ್ಸ್ ಆಫ್ ದ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತ ಇದೆಯಲ್ಲ, 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಈಗ ನಂದೊಂದು ಪ್ರಶ್ನೆ, ಟ್ಯಾನ್ ರೇಷಿಯೋದಲ್ಲಿ, ಓಕೆ, ಟ್ಯಾನ್ನ ಅನುಪಾತದಲ್ಲಿ ರೂಟ್ 3 ಅನ್ನೋದು ಯಾವಾಗ ಬರುತ್ತೆ? ಅದು 60 ಡಿಗ್ರಿ ಇದ್ದಾಗ ಬರುತ್ತೆ. 60 ಅಂದರೆ ಟ್ಯಾನ್ 60 ಡಿಗ್ರಿ ಅಂದರೆ ರೂಟ್ 3. ಹಾಗಾದರೆ ಇಲ್ಲಿ ನಾವು ಏನು ಬರ್ಕೋಬೋದು ಅಂದರೆ tan 2 theta ಈಕ್ವಲ್ಸ್ ಈ ರೂಟ್ 3ನ ಬದಲಾಗಿ tan 60 ಡಿಗ್ರಿ ಅಂತ ಬರ್ಕೋಬೋದು. ಯಾಕೆಂದರೆ ಅದು ರೂಟ್ 3 ಬರೋದು tan 60 ಡಿಗ್ರಿ. ಸೊ ಇಲ್ಲಿ tan ಕ್ಯಾನ್ಸಲ್ ಆದರೆ 2 theta ಈಕ್ವಲ್ಸು 60 ಡಿಗ್ರಿ ಆದರೆ 2 1s 2 30s ಆದರೆ ತೀಟಾ ಬೆಲೆ 30 ಡಿಗ್ರಿ ಆಯಿತು. ಸರಿನಾ? ನಾವು ತೀಟಾ ಬೆಲೆ 30 ಡಿಗ್ರಿ ಆಯಿತು ಅಂತಂದರೆ ನಾವೀಗ ಆರಾಮಾಗಿ ಅವ್ರು ಕೇಳಿರೋಂಥ ಪ್ರಶ್ನೆಯನ್ನು ಮಾಡ್ಕೊಂಡು ಹೋಗ್ಬೋದು. ಅವ್ರು ಕೇಳಿರೋದು tan theta ಇಂಟು secant theta ಮೈನಸ್ sin theta.
ಸೊ ಟ್ಯಾನ್ ತೀಟಾ ಅಂತಂದರೆ ಇಲ್ಲಿ ಟ್ಯಾನ್ 30 ಡಿಗ್ರಿ ಅಂತ, ತೀಟಾ ಮೇಲೆ 30 ಡಿಗ್ರಿ ಹಾಕಿ ಇಂಟು ಸೀಕೆಂಡ್ 30 ಡಿಗ್ರಿ ಮೈನಸ್, ಸಾರಿ ತೀಟಾ ಅಲ್ಲ, ಸೀಕೆಂಡ್ 30 ಡಿಗ್ರಿ. ಸೊ ಸೀಕೆಂಡ್ 30 ಡಿಗ್ರಿ ಮೈನಸ್ ಸೈನ್ 30 ಡಿಗ್ರಿ. ಈಗ ಬೆಲೆಗಳನ್ನ ಹಾಕಿ ಸಿಂಪ್ಲಿಫೈ ಮಾಡಿ ಇಲ್ಲಿ ಗೆಟ್ ದ ಆನ್ಸರ್, ದಟ್ಸ್ ಇಟ್. ಓಕೆ ಸರಿ. ಸೊ ಬೆಲೆಗಳನ್ನ ಹಾಕಿ ಟ್ಯಾನ್ 30 ಅಂದರೆ 1/√3 ಇಂಟು ಸೀಕೆಂಡ್ 30 ಅಂತಂದರೆ ಸೀಕೆಂಡ್ 30 ಅಂದರೆ 1/cos, 1/cos ಬರುತ್ತೆ. 1/cos ಅಂತಂದರೆ 1/cos 30 ಅಂತಂದರೆ √3/2. √3/2 ಮೇಲಕ್ಕೆ ಹೋದರೆ 2/√3 ಆಯಿತು. ಸೊ 2/√3. ಸೀಕೆಂಡ್ 30ನ ಬೆಲೆ √3 ಅಲ್ಲ, ಸಾರಿ 2/√3. ಮೈನಸ್ ಸೈನ್ 30 ಅಂದರೆ 1/2. ಸೊ ಈಗ ಇದನ್ನು ಮಲ್ಟಿಪಲ್ ಮಾಡಿ, 1 2s 2 ಬೈ √3 ಇಂಟು √3 √9. √9 ಬೆಲೆ 3 ಮೈನಸ್ 1/2. ಎಲ್ ಸಿ ಎಮ್ ತಗೊಳ್ಳಿ, 3 2s 6 ಎಲ್ ಸಿ ಎಮ್, 3 2s 2 2s 4 ಮೈನಸ್ 2 3s 3 1s 3. ಸೊ ಆನ್ಸರ್ ಈಸ್ 1/6. 1/6 ಅನ್ನೋದು ಆನ್ಸರ್. 1/6 ಅನ್ನೋದು ಎ ಆಪ್ಷನ್ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್. ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಥೀಟಾ ಪ್ಲಸ್ ಕೊಸೆಕ್ ಥೀಟಾ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ ಹೋಲ್ ಸ್ಕ್ವೇರ್. ನೋಡಿ, ಇದು NCERT ಬುಕ್ಕಲ್ಲೇ ಇದೆ. ಇದು NCERT ಟೆಕ್ಸ್ಟ್ ಬುಕ್ನಲ್ಲೇ ಇರುವಂಥ ಪ್ರಶ್ನೆ ಇದು. ಸೊ ಪ್ರಶ್ನೆ ಬಂದು ನೋಡಿ, ಇಲ್ಲಿ ಬರೀತೀವಿ, ಸೈನ್ ಥೀಟಾ ಪ್ಲಸ್ ಕೊಸೆಕ್ ಥೀಟಾ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ ಹೋಲ್ ಸ್ಕ್ವೇರ್. ಇದರ ಬೆಲೆ ಹೆಂಗೆ ಮಾಡೋದು? ಈಗ ಇದು A+B ಹೋಲ್ ಸ್ಕ್ವೇರ್ ಥರದಲ್ಲಿ ಇದೆಯಲ್ಲ, ಅದನ್ನು ಅಪ್ಲೈ ಮಾಡಿ. ಎರಡೂ ಕಡೆನೂ A+B ಹೋಲ್ ಸ್ಕ್ವೇರ್. ಆಗ ಇಲ್ಲಿ ಇದು ಎನ ಬೆಲೆ, ಇದು ಬಿ ಬೆಲೆ, ಇದರಲ್ಲಿ ಇದು ಎ, ಇದು ಬಿ. ಓಕೆನಾ? ಅಪ್ಲೈ ಮಾಡಿ A+B ಹೋಲ್ ಸ್ಕ್ವೇರ್. ಸೊ A+B ಹೋಲ್ ಸ್ಕ್ವೇರ್ ಅಂದರೆ A ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಇಂಟು ಬಿ. ಸರಿನಾ? ಇದು ಮೊದಲನೇದಕ್ಕೆ ಮುಗೀತು. ಪ್ಲಸ್ ಈಗ ಎರಡನೇದಕ್ಕೆ ಹಾಕಿ, ಕಾಸ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ ಹೋಲ್ ಸ್ಕ್ವೇರ್ಗೆ ಹಾಕಿ. ಆಗ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಇಂಟು ಕಾಸ್ ಥೀಟಾ ಇಂಟು ಸೆಕ್ ಥೀಟಾ. ಸರಿನಾ? ಕ್ಲಿಯರಾ? ಸೊ VGT ಅಕಾಡೆಮಿ ಆ್ಯಪ್ ಲಭ್ಯವಿದೆ ಆ್ಯಪ್ ಸ್ಟೋರಲ್ಲಿ, ಪ್ಲೇ ಸ್ಟೋರಲ್ಲಿ. ಸೊ ನೀವು ಡೌನ್ಲೋಡ್ ಮಾಡ್ಕೋಬಹುದು. HSTR, PSTR, GPSTR, ಕರ್ನಾಟಕ ಟೆಟ್ ಕೋರ್ಸ್ಗಳು ಲಭ್ಯ ಇದೆ. ಮ್ಯಾಥ್ಸ್, ಫಿಸಿಕ್ಸ್ ಲಭ್ಯ ಇದೆ. ಏನಾದ್ರು ಮಾಹಿತಿ ಬೇಕು ಅಂದರೆ ಈ ನಂಬರ್ಗೆ ಕಾಲ್ ಮಾಡ್ಬೋದು, 8088100752. ನೆಕ್ಸ್ಟು, ಈಗ ಇಲ್ಲೊಂದಿದೆ ನೋಡಿ, ಸೈನ್ ಸ್ಕ್ವೇರ್ ಥೀಟಾ, ಇಲ್ಲೊಂದು ಕಾಸ್ ಸ್ಕ್ವೇರ್ ಥೀಟಾ. ಸೊ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾಗೆ ನಾವು 1 ಅಂತ ಹಾಕ್ಬೋದು. ಯಾಕೆಂದರೆ ಅದು ಒಂದು ಐಡೆಂಟಿಟಿ. ಏನದು? ಐಡೆಂಟಿಟಿ ಅಂದರೆ ಅದರ ಬೆಲೆ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾನ ಬೆಲೆ ಎಷ್ಟಾಗುತ್ತೆ? 1 ಆಗುತ್ತೆ. ಹಾಗಾದರೆ ಇದು 1 ಆಯಿತು. ಪ್ಲಸ್ ನೆಕ್ಸ್ಟು ಕೊಸೆಕೆಂಡ್ ಸ್ಕ್ವೇರ್ ಥೀಟಾ ಅಲ್ಲೇ ಇಟ್ಕೋತೀನಿ, ನೋಡೋಣ ಆಮೇಲೆ ಹಾಕ್ತೀನಿ. ಓಕೆನಾ? ಪ್ಲಸ್ 2 ಇಂಟು ಇಲ್ಲಿ ಸೈನ್ ಥೀಟಾ ಇಂಟು ಕೊಸೆಕ್ ಥೀಟಾಗೆ 1 ಹಾಕ್ಬೋದು. ನಾನು ಹೆಂಗೆ ಹಾಕ್ಬೋದು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ಕೊಸೆಕ್ ಥೀಟಾ ಫಾರ್ಮುಲಾ ಬಂದು 1/sin. ನಾವು ಈಗ ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ನಮ್ಗೇನು ಸಿಗುತ್ತೆ ಅಂದರೆ ಕೊಸೆಕ್ ಥೀಟಾ ಇಂಟು ಸೈನ್ ಥೀಟಾನ ಬೆಲೆ 1 ಆಗುತ್ತೆ. ಅದೇ ನಾನು ಇಲ್ಲಿ ಹಾಕ್ತಾ ಇರೋವಂಥದ್ದು. ನಾವು ಸೈನ್ ಥೀಟಾ ಇಂಟು ಕೊಸೆಕ್ ಥೀಟಾ ಅಂದರೆ ಇಷ್ಟು ಜಾಗದಲ್ಲಿ ನಾನು 1 ಹಾಕ್ಬೋದು. ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾದು ಮುಗೀತು ಕೆಲಸ. ಸೀಕೆಂಡ್ ಸ್ಕ್ವೇರ್ ಥೀಟಾ ಅಲ್ಲೇ ಇಟ್ಕೊಳ್ಳಿ. ಪ್ಲಸ್ 2 ಇಂಟು ನಾವು ಇಲ್ಲಿ ಕಾಸ್ ಥೀಟಾ ಇಂಟು ಸೆಕ್ ಥೀಟಾ. ಇಲ್ಲಿ ಎಗೇನ್ ಸೆಕ್ ಥೀಟಾ ಫಾರ್ಮುಲಾ ಬಂದು 1/cos. ಎಗೇನ್ ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ಸೆಕ್ ಥೀಟಾ ಇಂಟು ಕಾಸ್ ಥೀಟಾ ಅಂದರೆ 1 ಆಯಿತು. ಹಾಗಾದರೆ ಇಷ್ಟು ಜಾಗದಲ್ಲೂ ಕೂಡ ನಾನು ಏನು ಹಾಕ್ಬೋದು? 1 ಹಾಕ್ಬೋದು. ಕ್ಲಿಯರಾ?
ಸೊ ನಮ್ಗೇನು ಉಳಿತು ಅದನ್ನು ಬರ್ಕೋತೀನಿ ನೋಡಿ. ನಮ್ಮ ಹತ್ರ ಉಳಿದಿರೋದು 1 ಪ್ಲಸ್ ಕೊಸಿಕೆಂಡ್ ಸ್ಕ್ವೇರ್ ತೀಟಾ ಪ್ಲಸ್ 2 1s are 2 ಪ್ಲಸ್ ಸೀಕೆಂಡ್ ಸ್ಕ್ವೇರ್ ತೀಟಾ ಪ್ಲಸ್ 2 1s are 2. ಸರಿನಾ? ನಾ ಇಲ್ಲಿ ಕೊಸೆಕ್ ಸ್ಕ್ವೇರ್ ತೀಟಾಗೆ ಒಂದು ಐಡೆಂಟಿಟಿ ಹಾಕ್ಬೋದು. ನಮ್ಮ ಹತ್ರ ಒಂದು ಐಡೆಂಟಿಟಿ ಇದೆ. ಏನದು ಐಡೆಂಟಿಟಿ ಹೇಳ್ತೀನಿ, ಆಯಿತಾ? ನೆಕ್ಸ್ಟು ಸೀಕೆಂಡ್ ಸ್ಕ್ವೇರ್ ತೀಟಾಗೂ ಒಂದು ಐಡೆಂಟಿಟಿ ಇದೆ. ಸೀಕೆಂಡ್ ಸ್ಕ್ವೇರ್ ತೀಟಾ ಅಂದರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ, ಕೊಸೆಕೆಂಡ್ ಸ್ಕ್ವೇರ್ ತೀಟಾ ಅಂತ 1 ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ. ಗೊತ್ತಿರೋರು ಮಾಡ್ಬೋದು, ತೊಂದರೆ ಇಲ್ಲ. ಓಕೆ, ಸರಿ. ಈಗ ನಾನು ಹೇಳ್ದಂಗೆ ಇದು ಐಡೆಂಟಿಟಿ ಫಾರ್ಮುಲಾ ಅಂತ ನಾವು ಹೇಳ್ತೀವಿ, ಸೂತ್ರ. ಕೊಸೆಕೆಂಡ್ ಸ್ಕ್ವೇರ್ ತೀಟಾ ಅಂದರೆ 1 ಪ್ಲಸ್ ಕಾಟು, ಸೀಕೆಂಡ್ ಸ್ಕ್ವೇರ್ ತೀಟಾ ಅಂದರೆ 1 ಪ್ಲಸ್ ಟ್ಯಾನ್. ಅದನ್ನ ಇಲ್ಲಿ ಅಪ್ಲೈ ಮಾಡೋಣ. 1 ಪ್ಲಸ್ ಕೊಸೆಕ್ ಸ್ಕ್ವೇರ್ ತೀಟಾ, ಸಾರಿ ಕೊಸಿಕೆಂಡ್ ಸ್ಕ್ವೇರ್ ತೀಟಾ ಅಥವಾ ಕೊಸೆಕ್ ಸ್ಕ್ವೇರ್ ತೀಟಾ ಅಂದರೆ ಏನು ಬರೀಬೋದು? 1 ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ ಪ್ಲಸ್ 2 ಪ್ಲಸ್ ಸೀಕೆಂಡ್ ಸ್ಕ್ವೇರ್ ತೀಟಾ ಅಂದರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಪ್ಲಸ್ 2. ನಂಬರ್ಗಳನ್ನೆಲ್ಲ ಆ್ಯಡ್ ಮಾಡಿ. 2 ಪ್ಲಸ್ 1 3 ಪ್ಲಸ್ 2 5 ಪ್ಲಸ್ 1 6 ಪ್ಲಸ್ 1 7. ಸೊ 7 ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಉಳಿತು ನಮ್ಮ ಆನ್ಸರು. ಈ ಆಪ್ಷನ್ನು ಅಥವಾ ಈ ಬಂದಿರೋ ಆನ್ಸರು ಆಪ್ಷನ್ ಇದೆಯಾ ಚೆಕ್ ಮಾಡಿ, ಅದೇ ನಿಮ್ಮ ಉತ್ತರ ಆಗುತ್ತೆ. 7 ಪ್ಲಸ್ ಕಾಟ್ ಸ್ಕ್ವೇರ್ ತೀಟಾ ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಅಂತ ಮೊದಲನೇ ಆಪ್ಷನ್ಲೇ ಇದೆ. ಸೊ ಮೊದಲನೇ ಆಪ್ಷನ್ ಕರೆಕ್ಟ್. ಸಿಂಪ್ಲಿಫೈ, ಇದನ್ನು ಸರಳೀಕರಿಸಿದಾಗ ನಿಮಗೆ ಇದರಲ್ಲಿರುವ ಆಪ್ಷನ್ಸಲ್ಲಿರೋದ್ರಲ್ಲಿ ಯಾವುದು ಬರುತ್ತೆ ಅನ್ನೋದನ್ನು ನೋಡೋದಾದರೆ ನೋಡಿ, ಈ ರೀತಿ ಪ್ರಶ್ನೆಗಳು ಅಂತ ಇದ್ದಾಗ, ಓಕೆ ಒಂದು ನಿಮಿಷ, ಓಕೆ. ಸೊ ಈ ರೀತಿ ಪ್ರಶ್ನೆಗಳಿದ್ದಾಗ ಯಾವಾಗ ನಿಮಗೆ ರೂಟ್ ಇರುತ್ತೋ ಮತ್ತು ಕೆಳಭಾಗದಲ್ಲಿ ಈ ಥರ ಡಿನಾಮಿನೇಟರ್ ಇದ್ದು ರೂಟ್ ಇತ್ತು, ಆಗ ನೀವು ಮಾಡಬೇಕಾಗಿರೋದು RF, ಕನ್ನಡದಲ್ಲಿ ಛೇದದ ಅಕರ್ಣೀಕಾರಕ ಅಂತ ನಾವು ಕರಿತೀವಿ. ಇದನ್ನು ಈಗಾಗಲೇ ನಮ್ಮ ಕಳೆದ ತರಗತಿಗಳನ್ನ ಹೇಳ್ಕೊಟ್ಟಿದ್ದೀವಿ. ಈ ಒಂದು ಛೇದದ ಅಕರ್ಣೀಕಾರಕ ಮಾಡೋದು ಹೇಗೆ ಈ ಪ್ರಾಬ್ಲಮ್ಗೆ ಅನ್ನೋದನ್ನು ನೋಡೋದಾದರೆ, ಇಲ್ಲಿರೋ ಡಿನಾಮಿನೇಟರ್ ಛೇದವನ್ನು ನೋಡಬೇಕು. ಸೊ ಇದು ಬೈನಾಮಿಯಲ್ ಆಗಿರುತ್ತೆ, ದ್ವಿಪದ ಆಗಿರುತ್ತೆ. ಸೊ ಈ ದ್ವಿಪದದ RF ಅಥವಾ ಛೇದದ ಅಕರ್ಣೀಕಾರಕ ಏನಾಗುತ್ತೆ ಅಂದರೆ ಅದೇ ಆಗಿರುತ್ತೆ, ಆದರೆ ಚಿಹ್ನೆ ವಿರುದ್ಧ ಆಗಿರುತ್ತೆ. ಅರ್ಥ ಆಯ್ತಾ? ಇಲ್ಲಿ 1 ಮೈನಸ್ ಕಾಸೆ ಇದೆ, ಇಲ್ಲಿ 1 ಪ್ಲಸ್ ಕಾಸೆ ಆಯಿತು. ಸೊ ಈ ರೀತಿ ಛೇದದ ಅಕರ್ಣೀಕಾರಕವನ್ನು ಬರ್ಕೊಂಡು ನೆಕ್ಸ್ಟ್ ನಾವೇನು ಮಾಡಬೇಕು, ಈ ಛೇದದ ಅಕರ್ಣೀಕಾರಕವನ್ನು ನೋಡಿ, ಈ ಸ್ಲೈಡಲ್ಲಿ ಮಾಡ್ತೀನಿ, ಒಂದ್ಸಲ ಕ್ವಶನ್ ಬರ್ಕೊಳ್ತೀನಿ. 1 ಪ್ಲಸ್ ಕಾಸೆ ಡಿವೈಡೆಡ್ ಬೈ 1 ಮೈನಸ್ ಕಾಸೆ, ಹೌದಾ? ಈ ಛೇದದ ಅಕರ್ಣೀಕಾರಕವನ್ನು ನಾವು ಒಂದ್ಸಲ ಗುಣಿಸ್ಬೇಕು ನ್ಯೂಮರೇಟರ್ಗೆ ಹೀಗೆ, ಮತ್ತು ಒಂದ್ಸಲ ಭಾಗಿಸ್ಬೇಕು. ಛೇದದ ಅಕರ್ಣೀಕಾರಕ ಬರ್ಕೋತೀರಾ, ಅದನ್ನು ಗುಣಿಸಿ ಭಾಗಿಸ್ತೀರಾ, ಸರಿನಾ? ಈಗ ದೂರದಲ್ಲಿ ಇರೋದನ್ನ ಹತ್ತಿರ ಬರ್ಕೊಳ್ಳಿ. 1 ಪ್ಲಸ್ ಕಾಸೆ 1 ಪ್ಲಸ್ ಕಾಸೆ ಅಂದರೆ 2 ಸಲ ಇದೆ. ಸೊ 1 ಪ್ಲಸ್ ಕಾಸೆ ಹೋಲ್ ಸ್ಕ್ವೇರ್ ಆಯಿತು, ಭಾಗಿಸು. ಇದು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ತರಹದಲ್ಲಿದೆ, ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಯಿತು, ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಯಿತು, ಸರಿನಾ? ನೆಕ್ಸ್ಟು ಈಗ ಇಲ್ಲೇನು ಮಾಡೋಣ, ಇಲ್ಲಿ ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡುವ ಅಥವಾ ಒಂದು ಕೆಲಸ ಮಾಡೋಣ, 2 ಸಲ ಇದೆ ಅಂತ ಬರ್ಕೊಳ್ಳೋಣವಾ? ಫಸ್ಟ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಬೇಕಲ್ಲ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಬೇಕು ಅಂತಂದರೆ ಇಲ್ಲಿ ಸ್ಕ್ವೇರ್ಗೆ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು ಅಂತಂದರೆ ಇದು ಉಳಿಯೋದು ನಿಮಗೆ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ, ಹಂಗೆ ಉಳಿದ್ಬಿಡುತ್ತೆ. ನಮ್ಗೆ ಆಪ್ಷನ್ ನೋಡೋಣ. ಆಪ್ಷನ್ಲಿ ಏನಿದೆ ನೋಡಿ, ಸೀಕೆಂಡ್ ಎ ಪ್ಲಸ್ ಟ್ಯಾನ್ ಎ, ಸೀಕೆಂಡ್ ಎ ಮೈನಸ್ ಟ್ಯಾನ್ ಎ, ಕೊಸಿಕೆಂಡ್ ಎ ಮೈನಸ್ ಕಾಸ್ ಎ, ಕಾಟ್ ಎ, ಕೊಸಿಕೆಂಡ್ ಎ ಪ್ಲಸ್ ಕಾಟ್ ಎ ಇದೆ. ಹಾಗಾದರೆ ಹೇಗೆ ಮಾಡೋಣ? 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ 2 ಸಲ ಇದೆ ಅಲ್ವಾ, 2 ಸಲ ಬರ್ಕೊಳ್ಳೋಣ. ಹಾಗಾದರೆ ಅದನ್ನು 2 ಸಲ ಬರ್ಕೊಳ್ಳೋಣ. ಸೊ 1 ಪ್ಲಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ, ಇಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತಂದರೆ ಇದನ್ನು ಸೈನ್ ಸ್ಕ್ವೇರ್ ಏನು ಬರ್ಕೋಬೋದಾ? ಬರ್ಕೋಬೋದು, ಸೈನ್ ಸ್ಕ್ವೇರ್ ಏನು ಬರ್ಕೋಬೋದು. ಬಟ್ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ನಮ್ಗೆ ಒಂದೇ 1 ಪ್ಲಸ್ ಕಾಸ್ ಎ ಒಂದೇ ಸಲ ತಾನೇ ಉಳಿಯೋದು, ಕರೆಕ್ಟ್. ಸೊ ಹಾಗಾದ್ರೆ ಒಂದನ್ನು ರಬ್ ಮಾಡೋಣ.
ಇದು ಬೇಡ ಒಂದೇ ಸಲ, ಯಾಕಂದರೆ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಉಳಿಯೋದು ನಿಮಗೆ 1 + cos A ಮಾತ್ರ. 1 + cos A ಮಾತ್ರ. ನೋಡಿ ಇನ್ನೊಂದ್ಸಲ ಬರೀತೀನಿ ಇದನ್ನ ನೀಟಾಗಿ. ಓಕೆ ನೋಡಿ, ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ ಉಳಿಯೋದು 1 + cos A ಡಿವೈಡೆಡ್ ಬೈ ಇದು 1 - cos square A ಅಂದರೆ ಫಾರ್ಮುಲಾ ಇದೆ sin square A, ಆಯಿತಾ. ಇದು 1 + cos A cos square A. ಸೊ ಹಾಗಾದರೆ ಇಲ್ಲಿ ಸೀಕೆಂಟ್ ಎ ಇದೆ ಅಲ್ವಾ, ಹಾಗಾದರೆ ಇದು ಸೈನ್. ಸ್ಕ್ವೇರ್ಗೆ ಸ್ಕ್ವೇರ್ ಕ್ಯಾನ್ಸಲ್ ಆದರೆ 1 - cos, ಸೊ ಸೈನ್ ಉಳಿಯುತ್ತೆ. ಹಾಗಾದರೆ ಇದನ್ನು 1/sin ಅಂತ ಬರ್ಕೋಬಹುದು ಪ್ಲಸ್ cos/sin ಅಂತ ಬರ್ಕೋಬಹುದು. cos/sin. ಸೊ 1/sin ಅಂತಂದರೆ ಕೊಸೆಕ್ ಪ್ಲಸ್ cos/sin ಅಂತಂದರೆ ಕಾಟ್. ಕೊಸೆಕ್ಕು ಕಾಟು, ಕೊಸೆಕ್ಕು ಪ್ಲಸ್ ಕಾಟು, ಡಿ ಆಪ್ಷನ್ ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆ, ಫೈಂಡ್ ದ ವ್ಯಾಲ್ಯೂ ಆಫ್ ಸೀಕೆಂಟ್ ಎ ಇಂಟು 1 - cos A ಇಂಟು ಕೊಸಿಕ್ ಎ ಪ್ಲಸ್ ಕಾಟ್ ಎ. ಅದನ್ನು ಸ್ಟೆಪ್ ಬೈ ಸ್ಟೆಪ್, ಲಾಸ್ಟ್ ಪ್ರಾಬ್ಲಮ್ನ ಸ್ಟೆಪ್ ಬೈ ಸ್ಟೆಪ್ ಬರಿತೀನಿ ಅಂದರೆ ಇನ್ನೂ ಎಕ್ಸ್ಟ್ರಾ ಮಾಡಬಹುದು, ಬಟ್ ಅದನ್ನು ಶಾರ್ಟ್ ಟ್ರಿಕ್ಕಲ್ಲಿ ನಿಮಗೆ ಅದನ್ನು ಕ್ಯಾನ್ಸಲ್ ಆಗುತ್ತೆ ಅನ್ನೋದನ್ನು ಬರೆದಿಟ್ಕೊಂಡು, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತಲ್ಲ ಅದನ್ನ ಇಟ್ಕೊಂಡು ಯೂಸ್ ಮಾಡಿಕೊಂಡು ಆಮೇಲೆ ನಾವು ಮಾಡ್ಕೊಂಡು ಹೋಗಿರುವಂಥದ್ದು, ಸರಿನಾ. ಸೀಕೆಂಟ್ ಎ ಇಂಟು 1 - cos A ಇಂಟು ಕೊಸೆಕ್ ಎ ಪ್ಲಸ್ ಕಾಟ್ ಎಯ ಮೌಲ್ಯವನ್ನು ಕಂಡುಹಿಡಿಯಿರಿ. ಏನು ಕೊಟ್ಟಿದ್ದಾರೆ? ಸೀಕೆಂಟ್ ಎ ಅಥವಾ ಸೆಕ್ ಎ ಇಂಟು 1 - cos A ಇಂಟು ಕೊಸೆಕ್ ಎ ಪ್ಲಸ್ ಕಾಟ್ ಎ, ಈ ಥರ ಮೌಲ್ಯ. ಸೊ ಮೊದಲನೇ ಸ್ಟೆಪ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈ ಥರ ಮಾಡಬೇಕಾದ್ರೆ ಕನ್ವರ್ಟ್ ಆಲ್ ದ ರೇಷಿಯೋಸ್ ಟು ಸೈನ್ ಆ್ಯಂಡ್ ಕಾಸ್. ಕಾಸು ಸೈನಿಗೆ ಕನ್ವರ್ಟ್ ಮಾಡ್ಕೊಂಬಿಡಿ. ಕಾಸು ಸೈನ್ನ ಬಿಟ್ಟು ಉಳಿದು ಯಾವುದೇ ರೇಷಿಯೋಗಳಿದ್ರೂ ಅದನ್ನು ಕಾಸು ಸೈನಿಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಆಗ ಸೆಕ್ಕೆನ ಏನಾಗಿ ಬರೀಬಹುದು ಅಂದರೆ 1/cos A ಬರೀಬಹುದು. ಯಾಕೆಂದರೆ ಅದರ ಒಂದು ಫಾರ್ಮುಲಾ ಇದು, ಐಡೆಂಟಿಟಿ ಸೆಕ್ಕೆ ಅಂದರೆ, ಇಂಟು 1 - cos A ಅಲ್ಲೇ ಇದೆ, ಇಂಟು ಕೊಸೆಕ್ಕೆ ಅಂದರೆ 1/sin A ಆಗುತ್ತೆ, ಪ್ಲಸ್ ಕಾಟ್ ಎ ಅಂತಂದರೆ cos A/sin A ಆಯಿತು. ನೋಡಿ, ಎಲ್ಲವನ್ನ ನಾನು ಎಕ್ಸೆಪ್ಟ್ ಕಾಸು ಸೈನ್ ಬಿಟ್ಟು ಉಳಿದಿರೋದು ಎಲ್ಲವನ್ನ ನಾನು ಏನು ಮಾಡಿದ್ದೀನಿ, ಸೈನು ಕಾಸ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ನೆಕ್ಸ್ಟ್ ಇಲ್ಲಿ ನಥಿಂಗ್ ಇಸ್ ದೇರ್ ಮೀನ್ಸ್ 1. ಸೊ ಇದನ್ನು ಹೆಂಗೆ ಬರೀಬಹುದು? 1 - cos A/cos A ಇಂಟು ಇಲ್ಲಿ ಸೈನ್ ಎ ಸೇಮ್ ಇದೆ, ಡಿನಾಮಿನೇಟರ್ ಸೇಮ್ ಇದೆ. ಸೊ ನಾವು ನ್ಯೂಮರೇಟರ್ನ ಆ್ಯಡ್ ಮಾಡ್ಬೋದು. ಡಿನಾಮಿನೇಟರ್ ಸೇಮ್ ಇಲ್ಲ ಅಂದರೆ, ಛೇದ ಸೇಮ್ ಇಲ್ಲ ಅಂದರೆ LCM. ಸರಿ, ಈಗ 1 - cos A ಇಂಟು 1 + cos A, ಇದು A - B ಇಂಟು A + B ತರಹದಲ್ಲಿದೆ. ಅಂದರೆ ಏನು ಬರುತ್ತೆ? A² - B². ಹಾಗಾದರೆ ನ್ಯೂಮರೇಟರ್ ಏನಾಯಿತು? A² - B² ಆಯಿತು, ಡಿವೈಡೆಡ್ ಬೈ ಕೆಳಗಡೆ ಉಳಿದಿರೋದು cos A ಇಂಟು sin A ಈಕ್ವಲ್ಸ್ ಟು 1 - cos square A ಅಂತಂದರೆ ಐಡೆಂಟಿಟಿ ಇದೆಯಲ್ಲ, sin square A ಡಿವೈಡೆಡ್ ಬೈ cos A ಅಲ್ಲೇ ಇದೆ ಇಂಟು sin A ಬರ್ಕೋತೀರ. ಇಲ್ಲಿ 2 ಸೈನಲ್ಲಿ 1 ಸೈನ್ ಹೋಯಿತು, ಉಳಿದಿರೋದು sin A/cos A. sin A/cos A ಅಂತಂದರೆ ಐಡೆಂಟಿಟಿ ಇದೆ tan A. ಸೊ tan A ಇರೋದು ಬಿ ಆಪ್ಷನ್ ಕರೆಕ್ಟ್ ಆಗಿದೆ. ನೋಡಿರಿ, ಎಲ್ಲ ಪ್ರಶ್ನೆಗಳನ್ನು ತೊಗೊಳ್ಳೋಣ. ಇನ್ನೊಂದು ಟ್ರಿಗ್ನೋಮೆಟ್ರಿ ತೊಗೊಳ್ತಾ ಇದ್ದೀನಿ. ಪ್ರತಿಯೊಂದು ಪ್ರಶ್ನೆಗಳನ್ನು ತೊಗೊಳ್ಳೋಣ. NCERT ಬೇಸ್ನು ಪ್ರಶ್ನೆಗಳನ್ನು ತೊಗೊಳ್ಳೋಣ. ಸೊ ನಾನು ಹೇಳಿದಾಗೆ HSTR, GPSTR, ಕರ್ನಾಟಕ ಟೆಟ್ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಎಲ್ಲ ಒಂದು ಎಕ್ಸಾಮ್ಸ್ಗಳಿಗೂ ಮ್ಯಾಥ್ಸ್ನಲ್ಲಿ ಬರುವ ಪ್ರಶ್ನೆಗಳನ್ನ ತೊಗೊಂಡೆ ಸಾಲ್ವ್ ಮಾಡ್ತಾ ಇರೋವಂಥದ್ದು. ಸೊ ಒಂದೇ ರಿಕ್ವೆಸ್ಟ್ ನಮ್ಮ ಕಡೆಯಿಂದ, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋದಿಂದ ಏನಾದರೂ ಯೂಸ್ ಆಗಿದ್ದರೆ. ಫೈಂಡ್ ದ ವ್ಯಾಲ್ಯೂ ಆಫ್ tan θ ಪ್ಲಸ್ 1/tan θ. tan θ ಪ್ಲಸ್ 1/tan θನ ಬೆಲೆ ಅಥವಾ ಮೌಲ್ಯ. ನೋಡಿ, ನಾನು ಹೇಳ್ದಂಗೆ ಕನ್ವರ್ಟ್ ಮಾಡ್ಕೊಂಬೇಡಿ. tan θನ ಏನಂತ ಬರ್ಕೋಬಹುದು? sin θ/cos θ ಪ್ಲಸ್ 1/ ಎಗೇನ್ tan θನ sin θ/cos θ. ನಿಮಗೆ ಇದು ಗೊತ್ತಿರಬೇಕು, ಏನು ಐಡೆಂಟಿಟಿ. ಈಗ sin θ/cos θನ ಮೇಲ್ ಕರ್ಕೊಳ್ಳಿ, sin θ/cos θ ಮೇಲ್ ಕರ್ಕೊಳ್ಳಿ. ಇಲ್ಲಿ sin θ/cos θ ಹಾಗೆ ಇದೆ,
ಪ್ಲಸ್ 1 ಇಂಟು ಸೈನ್ ಥೀಟಾ ಬೈ ಕಾಸ್ ಥೀಟಾ ಮೇಲ್ಗಡೆ ಹೋದರೆ ಅದು ಕಾಸ್ ಥೀಟಾ ಬೈ ಸೈನ್ ಥೀಟಾ ಆಗುತ್ತೆ. ಸರಿನಾ? ನೆಕ್ಸ್ಟು ಇಲ್ಲಿ ಬರೀತೀನಿ, ನೀಟಾಗಿ ಬರೆದ್ರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ ಪ್ಲಸ್ ಕಾಸ್ ಥೀಟಾ ಬೈ ಸೈನ್ ಥೀಟಾ ಉಳಿಯುತ್ತೆ. ಸೊ ಇಲ್ಲಿ ಡಿನಾಮಿನೇಟರ್ ಬೇರೆ ಬೇರೆ ಇದೆ, ಎಲ್ ಸಿ ಎಮ್ ತೆಗೀರಿ. ಎಲ್ ಸಿ ಎಮ್ಮು ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಎಲ್ ಸಿ ಎಮ್, ಹೌದಾ? ಸರಿ, ಕಾಸ್ ಥೀಟಾ ಹೋದರೆ ಸೈನ್ ಮೇಲ್ಗಡೆ ಸೈನ್ ಸ್ಕ್ವೇರ್ ಥೀಟಾ ಉಳಿಯಿತು. ಪ್ಲಸ್ ಆಮೇಲೆ ಸೈನ್ ಹೋದರೆ ಕಾಸ್ ಇಂಟು ಕಾಸ್, ಕ್ರಾಸ್ ಮಲ್ಟಿಪಲ್ ಮಾಡಿ, ಸೈನ್ ಇಂಟು ಸೈನ್ ಸೈನ್ ಸ್ಕ್ವೇರ್ ಥೀಟಾ, ಕಾಸ್ ಇಂಟು ಕಾಸ್ ಕಾಸ್ ಸ್ಕ್ವೇರ್ ಥೀಟಾ. ಸರಿನಾ? ನೆಕ್ಸ್ಟ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ ಗೊತ್ತಿದೆ ಬೆಲೆ ಎಷ್ಟು, 1. ಹಾಗಾದರೆ ಇಷ್ಟು ಜಾಗದಲ್ಲೂ 1 ಹಾಕ್ಬೋದು. ಸೊ 1 ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಆಯಿತು. ಈಗ ಒಂದನ್ನು ಕಾಸ್ಗೂ ಕೊಡಿ, ಒಂದನ್ನು ಸೈನ್ಗೂ ಕೊಡಿ. ಆಗ 1 ಕಾಸ್ ಇಂಟು 1 ಸೈನ್ ಆಯಿತು, ವಿಚ್ ಈಸ್ ಈಕ್ವಲ್ಸ್ ಟು 1 ಕಾಸ್ ಅಂತಂದರೆ ಸೆಕ್ ಥೀಟಾ, 1 ಸೈನ್ ಅಂತಂದರೆ ಕೊಸೆಕ್ ಥೀಟಾ. ಮುಗೀತಲ್ಲ? ಸೆಕ್ ಇಂಟು ಕೊಸೆಕ್, ಸೆಕ್ ಇಂಟು ಕೊಸೆಕ್ ಎಲ್ಲಿದೆ ನೋಡಿ, ಇದೆಯಾ? ಹಾಂ ಇದೆಯಲ್ಲ, ಸೆಕ್ ಇಂಟು ಕೊಸೆಕ್ ಅಂದರೆ ಡಿ ಆಪ್ಷನ್. ಮುಂದಿನ ಪ್ರಶ್ನೆ ಮಾಡೋಣ. ಸೊ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್, ಹಿಂದಿನ ವರ್ಷದ ಪ್ರಶ್ನೆಗಳು. ಆ ಬ್ಯಾಕ್ ಕಂಟೆಂಟ್ಸ್ ನೆನ್ನೆ ಕ್ಲಾಸ್ನಲ್ಲಿ ಅಥವಾ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಟ್ರಿಗ್ನೋಮೆಟ್ರಿ ಪ್ಲಾಮ್ಸ್ನ ತೊಗೊಂಡಿದ್ದು, ಟ್ರಿಗ್ನೋಮೆಟ್ರಿ ಪ್ಲಾಮ್ಸ್ಗಳನ್ನ ತೊಗೊಂಡಿದ್ದು ಅದಷ್ಟು ನಾನು ಕವರ್ ಮಾಡಿದ್ದೀನಿ ಪ್ರಶ್ನೆಗಳನ್ನ ತೊಗೊಂಡು. ತ್ರಿಕೋನಮಿತಿದು, ಸೊ ಅಲ್ಲಿಗೆ ಆ ತ್ರಿಕೋನಮಿತಿದು ಸ್ವಲ್ಪ ಏನು ಬಾಕಿ ಇತ್ತು ಅದನ್ನು ಮುಗಿಸಿದ್ದೀನಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟು ಪ್ರೊಬಬಿಲಿಟಿ. ಐ ಥಿಂಕ್ ಇನ್ನೂ ಇದೆ ಅಂದ್ಕೊಳ್ತೀನಿ ಟ್ರಿಗ್ನೋಮೆಟ್ರಿ ಕ್ವಶನ್ಸು. ಇದರ ನೆಕ್ಸ್ಟ್ ಸ್ಲೈಡ್ಸ್ಗಳಲ್ಲಿ ವಿಲ್ ಚೆಕ್, ಅದನ್ನು ಚೆಕ್ ಮಾಡೋಣ. ಸೊ ಕಾನ್ಸೆಪ್ಟ್ ವೈಸು ಕೂಡ ಮಾಡ್ಕೊಡ್ತೀವಿ ನಾವು. ಸೊ VGD ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಬ್ಯಾಕ್ ಕಂಟೆಂಟ್ಸ್ ಕಾರ್ಡ್ ನಂಬರ್ಸ್, ನಾವು ದಿಸ್ ಇಸ್ ಪ್ರೊಬಬಿಲಿಟಿ, ಸಂಭವನೀಯತೆ ಬೇಸ್ ಮೇಲೆ ಇರೋ ಪ್ರಶ್ನೆಗಳು. A back contains card numbers between 33 and 92. If one card is drawn from the back, the probability of the number on the drawn card is a perfect square number. Okay. ಒಂದು ಚೀಲವು 33ರಿಂದ 92ರ ನಡುವಿನ ಸಂಖ್ಯೆಗಳನ್ನು ಕಾರ್ಡನ್ನು ಹೊಂದಿರುತ್ತದೆ. ಮೊದಲನೇದು ಎಷ್ಟು ಸಂಖ್ಯೆಗಳಿದೆ ನೋಡ್ಕೊಳ್ಳಿ. 33ರಿಂದ 92 ಎಷ್ಟು ಸಂಖ್ಯೆಗಳಿದೆ ನೋಡ್ಕೊಳ್ಳಿ. ಸೊ 92 ನಿಮಗೆ 33, 12ರಲ್ಲಿ 3 ಹೋದ್ರೆ 9, 8ರಲ್ಲಿ 3 ಹೋದರೆ ಆಯಿತಾ 60, ಪ್ಲಸ್ 1 ಸೇರಿಸ್ಕೊಳ್ಳಿ ಆಯಿತಾ. ಫಸ್ಟು ಈ ಪ್ರಾಬಬಿಲಿಟಿ ಪ್ರಶ್ನೆಗಳಲ್ಲಿ ಮಾಡಬೇಕಾದ್ರೆ ನೀವು ಮಾಡಬೇಕಾದ್ರೂ ಸಿಂಪಲ್. ಏನು ಮಾಡಬೇಕು ಅಂತಂದರೆ, ಮೊದಲನೇದು ನಿಮಗೆ ಏನು ಹೇಳ್ತೀವಿ, ಎನ್ ಆಫ್ ಎಸ್ ಬರ್ಕೋಬೇಕು. ಎನ್ ಆಫ್ ಎಸ್ ಅಂತಂದರೆ ಟೋಟಲ್ ಔಟ್ಕಮ್ ಅಂದರೆ ಹೊರ ಬರುವ ಸಂಭವನೀಯತೆ ಎಷ್ಟು ಕಂಡಿಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಹೊರ ಬರುವ ಸಂಭವನೀಯತೆ. ಓಕೆ ಸರಿ. ಹಾಗಾದರೆ ಟೋಟಲ್ ಔಟ್ಕಮ್ ಎಷ್ಟು? 60. ಸರ್ 59 ಅಲ್ವಾ? ಇಲ್ಲ, ಪ್ಲಸ್ 1 ಇರುತ್ತೆ 60. ಹಾಗಾದ್ರೆ ಎನ್ ಆಫ್ ಎಸ್ 60 ಆಯಿತು. ಈಗ 60 ಒಳಗೆ ತೆಗಿಬೇಕು, ಸರಿನಾ? 60 ಒಳಗೆ ತೆಗಿಬೇಕು. 33ರಿಂದ 92ರ ಒಳಗೆ ಇರುವ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂದರೆ ಯಾವುದು? 16, 25, 36 ಇವೆಲ್ಲ ಪರ್ಫೆಕ್ಟ್ ಸ್ಕ್ವೇರ್ ನಂಬರು. ಅರ್ಥ ಆಗ್ತಿದೆಯಾ? ಅಂದರೆ 2 ಸ್ಕ್ವೇರು, 4 ಸ್ಕ್ವೇರು, 5 ಸ್ಕ್ವೇರು, 6 ಸ್ಕ್ವೇರ್, ಈ ಥರದ್ದೆಲ್ಲ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಓಕೆ. ಸೊ ಹಾಗಾದರೆ ಇಲ್ಲಿ 33ರಿಂದ 92ರ ಒಳಗೆ ಕೇಳಿದಾರಲ್ವಾ? 33ರಿಂದ 92 ಯಾವುದಾದ್ರು ಬರುತ್ತೆ? 36 ಬರುತ್ತೆ, 49 ಬರುತ್ತೆ, 7 49, 8 8 64 ಬರುತ್ತೆ, 9 9 81 ಬರುತ್ತೆ, 10 10 100 ಬರುತ್ತೆ. ಸೊ ಹಾಗಲ್ಲ, 1 2 3 4 ಬರುತ್ತೆ. ಸೊ 4 ಬರುತ್ತೆ ಔಟ್ ಆಫ್ 60ರಲ್ಲಿ.
ಎರಡು ಎರಡ್ಲಿ ಎರಡು ಮೂರು 0, ಎರಡು ಒಂದ್ಲಿ ಎರಡು 15ಲಿ. ಸೊ ಆನ್ಸರು 1/15. ಸೊ 1/15 ಇದೆಯಾ? ಸಿ ಆಪ್ಷನ್ ಕರೆಕ್ಟ್. ಓಕೆನಾ? ಇಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಟೋಟಲ್ ನಂಬರ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕಾದ್ರೆ 33 ಮತ್ತು 92ರ ನಡುವಿನ ಸಂಖ್ಯೆಗಳು ಅಂತ ತಗೋಬೇಕಾದ್ರೆ ನೀವು ನಾನೇನು ಮಾಡಿದೆ, ಇಲ್ಲಿ 92ಅನ್ನ 33 ಸಬ್ಟ್ರಾಕ್ಟ್ ಮಾಡಿದೆ, 59 ಬಂತು. ಆದರೆ ಅದಕ್ಕೆ ಒಂದು ಆ್ಯಡ್ ಮಾಡ್ಕೊಳ್ಳಿ. 59 ಅಲ್ಲ, ಪ್ಲಸ್ 1 60. ಸರಿನಾ? ಮುಂದಿನ ಪ್ರಶ್ನೆ. King and queens of black are taken out from the deck of 52 playing cards. A card is drawn from the remaining well shuffled cards. Probability of getting spade. ಕಾರ್ಡ್ಸ್ ಅನ್ನ ನಾವು ಮಾತಾಡುವಂಥ ಸಂದರ್ಭದಲ್ಲಿ 52 ಟೋಟಲ್ ಇರುತ್ತೆ. ಇದೇ ಟೋಟಲ್ 52. ಸೊ NFS 52. ಅದರಲ್ಲಿ ಕಪ್ಪು ಬಣ್ಣದ ರಾಜ ಮತ್ತು ರಾಣಿಯನ್ನ ತೆಗೆದು ಹಾಕಿದೀವಿ. ಕಪ್ಪು ಬಣ್ಣದ ರಾಜ. ಸೊ ಕಪ್ಪು ಬಣ್ಣದ 2 ಸೆಟ್ ಇರುತ್ತೆ ನಮಗೆ. ಸೊ ನಮ್ಗೆ 4 ಸೆಟ್ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಒಂದು ಹಾರ್ಟ್, ಒಂದು ಡೈಮಂಡ್, ಒಂದು ಸ್ಪೇಡ್ಸ್, ಒಂದು ಕ್ಲಬ್ಸು. ಆಯ್ತಾ? ಹಾರ್ಟು ಡೈಮಂಡ್ ಇವೆರಡು ರೆಡ್ ಕಲರ್ ಇರುತ್ತೆ, ಕೆಂಪು. ಓಕೆನಾ? ಇವೆರಡು ಸೇರಿ ಸ್ಪೇಡ್ಸು ಕ್ಲಬ್ಸು ಸೇರಿ ನಿಮಗೆ ಕಪ್ಪು, ಬ್ಲ್ಯಾಕ್ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಬರಿಬೇಕಾದ್ನ ಇದು H ಅಂದ್ರೆ ಹಾರ್ಟು, D ಅಂದ್ರೆ ಡೈಮಂಡು, S ಅಂದ್ರೆ ಸ್ಪೇಡ್ಸು, C ಅಂದ್ರೆ ಕ್ಲಬ್ಸು. ಇವೆರಡು ಕ್ಲಬ್ಸ್ ಟೋಟಲ್ ನಿಮಗೆ ಇಲ್ಲಿ 13 ಇರುತ್ತೆ, ಇಲ್ಲೂ 13 ಇರುತ್ತೆ, ಇಲ್ಲೂ 13 ಇರುತ್ತೆ, ಇಲ್ಲೂ 13 ಇರುತ್ತೆ. ಟೋಟಲ್ ಬಂದು ನಿಮ್ಗೆ 52 ಕಾರ್ಡ್ಸ್ಗಳಿರುತ್ತೆ. ಓಕೆನಾ? ಈ 52 ಕಾರ್ಡ್ಸ್ಗಳಲ್ಲಿ ಯಾವ್ಯಾವ್ದು ತೆಗೆದು ಹಾಕಿದ್ದಾರೆ ನೋಡ್ಕೊಳ್ಳಿ. ನೀವು ಏನೇ ತೆಗೆಯೋದಾದ್ರೂ 52 ಕಾರ್ಡಲ್ಲೇ ತೆಗಿಬೇಕು. ಆದರೆ ಪ್ರಶ್ನೆಯಲ್ಲಿ ಏನು ಮಾಡ್ಬಿಟ್ಟಿದ್ದಾರೆ, ಕಿಂಗ್ ಮತ್ತು ಕ್ವೀನ್ ಆಫ್ ಬ್ಲ್ಯಾಕ್ ಕಲರ್ ಅದನ್ನು ತೆಗೆದು ಹಾಕ್ಬಿಟ್ಟಿದ್ದಾರೆ. ಬ್ಲ್ಯಾಕ್ ಕಲರ್ಲಿ ನಮಗೆ ಕಿಂಗ್ ಕ್ವೀನ್ ಎಷ್ಟು ಸಲ ಬರುತ್ತೆ ಅಂದರೆ ನೋಡಿ, ಸ್ಪೇಡ್ಸಲ್ಲಿ 2 ಬರುತ್ತೆ ಕಿಂಗು ಕ್ವೀನು, ಕ್ಲಬ್ಸಲ್ಲಿ 2 ಬರುತ್ತೆ ಕಿಂಗು ಕ್ವೀನ್. ಸೊ 2 + 2 4. ಹಾಗಾದ್ರೆ 52ರಲ್ಲಿ 4 ತೆಗೆದು ಹಾಕ್ಬಿಟ್ಟಿದ್ದೀವಿ. ಉಳಿದಿರೋದು 48. ಇನ್ನೇನೇ ತೆಗೆಯೋದಾದ್ರೂ 48ರಲ್ಲಿ ತೆಗಿಬೇಕು. ಸರಿನಾ? ಇದು ಪ್ರಶ್ನೆ ಅಥವಾ ಇದು ಟೋಟಲ್. ಈಗ ಈ 48ರಲ್ಲಿ ಏನಿದೆ, ಈ 48ರಲ್ಲಿ ಸ್ಪೇಡ್ಸಲ್ಲಿ 2 ಹೋಗಿದೆ, ಕ್ಲಬ್ಸಲ್ಲಿ 2 ಹೋಗಿದೆ. ಇವೆರಡು ಬ್ಲ್ಯಾಕ್ ಕಲರೇ, ಇವೆರಡು ಕಪ್ಪು ಬಣ್ಣದ್ದು. ಈಗ ಪ್ರಶ್ನೆ ಬರೋಣ. ಅವ್ರೇನು ಹೇಳಿದರೆ, ಆ ಕಾರ್ಡ್ ಇಸ್ ಡ್ರಾನ್ ಫ್ರಮ್ ದ ವೆಲ್ ಶಫಲ್ಡ್ ಕಾರ್ಡ್ಸ್, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಸ್ಪೇಡ್. ಓಕೆ, ಸ್ಪೇಡ್ ಕಾರ್ಡ್ ಎಷ್ಟಿರುತ್ತೆ ನಿಮಗೆ ಟೋಟಲ್ಲು? ಸ್ಪೇಡ್ ಕಾರ್ಡ್ ಇರೋದು 13. ಅರ್ಥ ಮಾಡ್ಕೊಳ್ಳಿ, ಸ್ಪೇಡ್ಸ್ ಕಾರ್ಡ್ ಇರೋದು 13. 13ರಲ್ಲಿ ನಾವು 2 ತೆಗೆದು ಹಾಕ್ಬಿಟ್ಟಿದ್ದೀವಿ, ಉಳಿದಿರೋದು 11. ಹಾಗಾದ್ರೆ ಇಲ್ಲಿ ನಾವು 11ನೇ ತೆಗಿಯೋಕ್ಕಾಗೋದು. ಸ್ಪೇಡ್ಸ್ ಮಾತ್ರ ತೆಗಿಬೇಕಂತೆ ನಾವು. ನೋಡಿ, ಸ್ಪೇಡ್ ಕಾರ್ಡ್ ತೆಗಿಯಕ್ಕೆ ಎಷ್ಟಾಗತ್ತೆ? ತೆಗಿಯಕ್ಕಾಗೋದು 11 ಸಲ. ಯಾಕೆ? 13 ಇರುತ್ತೆ, 13 2 ತೆಗೆದು ಹಾಕ್ಬಿಟ್ಟಿದ್ದೀವಿ ಆಗಲೇ. 11 ಎಷ್ಟರಲ್ಲಿ? 48ರಲ್ಲಿ. ಸೊ 11/48. ಸೊ 11/48. ಸರಿನಾ? ಬಿ ಆಪ್ಷನ್ ಕರೆಕ್ಟ್ ಆಗಿದೆ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ ಅಷ್ಟೇ, ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಸ್ಪೇಡ್ಸಲ್ಲಿ 2 ತೆಗೆದು ಹಾಕಿರೋದ್ರಿಂದ ಇನ್ನು ಉಳಿಯೋದು 11. ಟೋಟಲ್ 4 ತೆಗೆದು ಹಾಕಿರೋದ್ರಿಂದ ಇನ್ನು ಉಳಿಯೋದು ನಿಮಗೆ 48. ಸೊ 11/48. A letter of English alphabet is chosen at random. Probability of getting a vowel. ಇಂಗ್ಲಿಷ್ ವರ್ಣಮಾಲೆ ಟೋಟಲ್ ಇರೋದು 26. ಅದರಲ್ಲೇ ತೆಗಿಬೇಕು. ಅದರಲ್ಲಿ ಏನು ತೆಗಿಬೇಕು? ಸ್ವರ, ವೋವೆಲ್. A, E, I, O, U 1 2 3 4 5 ಸಲ ತೆಗಿಬಹುದು ಔಟ್ ಆಫ್ 26 ಸಲ. ಸೊ 5/26. ಎ ಆಪ್ಷನ್ ಕರೆಕ್ಟ್. ಆ ಬಾಕ್ಸ್ ಕಂಟೈನ್ಸ್ 6 ವೈಟ್, 2 ಬ್ಲ್ಯಾಕ್, 3 ರೆಡ್ ಬಾಲ್ಸ್. ಒಂದು ಪೆಟ್ಟಿಗೆಯಲ್ಲಿ 6 ಬಿಳಿಯ, 2 ಕಪ್ಪು, 3 ಕೆಂಪು ಚೆಂಡುಗಳಿರ್ತವೆ. If the ball is drawn at random, what is the probability that it will be not of white? ವೈಟ್ ಆಗಿಲ್ಲದೆ ಇರುವುದು, ಬಿಳಿ ಬಣ್ಣದ್ದು ಆಗಿಲ್ಲದೆ ಇರುವುದು. ಟೋಟಲ್ ಎಷ್ಟಿದೆ? 6 2 3 6 8 11 ಇದೆ. 11ರಲ್ಲೇ ತೆಗಿಯಕ್ಕಾಗೋದು.
ಓಕೆನಾ. 11ರಲ್ಲಿ ನೀವು ಎಷ್ಟು ತೆಗಿಬೇಕಂತೇಳಿ ಅಂದ್ರೆ ಬಿಳಿ ಬಣ್ಣನ ತೆಗಿಬಾರ್ದು ಅಂತೆ. ಬಿಳಿ ಬಣ್ಣದ್ದಾಗದಿರುವ, ಇಟ್ ವಿಲ್ ನಾಟ್ ಅ ವೈಟ್. ಸೊ ವೈಟ್ ಇಲ್ಲದೆ ಇರೋದು, ಈಗ ವೈಟ್ ಇರೋದು ಎಷ್ಟು ನಮಗೆ 6. ಸೊ ವೈಟ್ ಬರಬಾರ್ದು. ಹಾಗಾದ್ರೆ ಇನ್ನೆಷ್ಟು ಬರುತ್ತೆ? ವೈಟ್ ಬರಬಾರ್ದು ಅಂದ್ರೆ ಇವೆರಡೇ ಬರಕ್ಕೆ ಸಾಧ್ಯ, ಅಂದ್ರೆ 5 ಸಲ ಬರುತ್ತೆ. ಯಾವುದು ಬೇರೆದು ವೈಟ್ ಬಿಟ್ಟು ಎಷ್ಟು ಸಲ? ಎಷ್ಟು ಸಲದಿಂದ? 11 ಸಲದಿಂದ. ಸೊ 5/11 ಎ ಆಪ್ಷನ್. ನೀವು ಇಲ್ಲಿ ತಪ್ಪು ಬರ್ಬಿಡ್ತೀರಾ, ಅರ್ಜೆಂಟಿಗೆ 6/11 ಬರ್ಬಿಡ್ತೀರಾ, ತಪ್ಪು. ಅವ್ರ ಪ್ರಶ್ನೆ ಕೇಳಿರೋದು ವೈಟ್ ಆಗಿಲ್ದೇ ಇರೋದು, ಇಟ್ ವಿಲ್ ನಾಟ್ ಬಿ ಅ ವೈಟ್. ಬಿಳಿ ಬಣ್ಣದ್ದಾಗದಿರುವ. ಟೋಟಲ್ ಬಿಳಿ ಬಣ್ಣ ಇರೋದು 6, ವೈಟ್ ಇರೋದು 6. ಓಕೆ. ಸೊ 6ನ ಬಿಟ್ಟು ಉಳಿದಿರೋ ತೆಗಿಬೇಕು. 6ನ ಬಿಟ್ಟು ಉಳಿದಿರೋ ತೆಗ್ದೀನಿ ಅಂದ್ರೆ 2 + 3 5. If tossing a 3 coins at a time, the probability of getting least one head is. ಒಂದು ಬಾರಿಗೆ 3 ನಾಣ್ಯಗಳನ್ನು ಎಸೆಯುವುದರಿಂದ ಕನಿಷ್ಠ ಒಂದು ತಲೆ ಸಿಗುವ ಸಂಭಾವನೆ ಇದೆ. ಒಂದು ತಲೆ. ಮೊದಲನೇದಾಗಿ 3 ಕಾಯಿನ್ ಅಟ್ ಎ ಟೈಮ್ ಟಾಸ್ ಮಾಡಿದ್ರೆ ಏನ್ ರಿಸಲ್ಟ್ ಬರುತ್ತೆ ಅಂತಂದ್ರೆ ಈ ರೀತಿ ರಿಸಲ್ಟ್ ಬರುತ್ತೆ ನೋಡಿ. 3 ಕಾಯಿನ್ ಟಾಸ್ ಮಾಡಿದೆ, HHH ಬರ್ಬೋದು, HTT ಬರ್ಬೋದು, THH ಬರ್ಬೋದು, TTT ಬರ್ಬೋದು. 3 ಕಾಯಿನ್ ಟಾಸ್ ಮಾಡಿದೆ, ಒಂದ್ಸಲ HH ಬರುತ್ತೆ ಅಂದ್ರೆ ಹೆಡ್ ಹೆಡ್ ಹೆಡ್, ಆಮೇಲೆ ಹೆಡ್ ಟೈಲು ಹೆಡ್. ಈ ತರ ನಾವು ಔಟ್ಕಮ್ ಅನ್ನು ಕಂಡಿಡ್ಕೋತಾ ಇದ್ದೀವಿ. ಓಕೆನಾ. ಆಮೇಲೆ ಯಾವ್ದು ಬರ್ಬೋದು? HHT ಬರ್ಬೋದು, ಆಮೇಲೆ TTH ಬರ್ಬೋದು, ಆಮೇಲೆ HTH ಬರ್ಬೋದು. 1 2 3 4 5 6 7 ಆಯ್ತು. ಇನ್ನೊಂದು ಬೇಕು, TTT ಬರ್ಬೋದು. TTT ಬರ್ಬೋದು. ಸೊ ಟೋಟಲ್ 8 ಸಲ ಬರುತ್ತೆ. ನೀವು ಏನೇ ತೆಗೆಯೋದಾದ್ರೂ 8 ಸಲದಿಂದಲೇ ತೆಗಿಬೇಕು, 8ರಿಂದಲೇ ತೆಗಿಬೇಕು. ಹಾಗಾದ್ರೆ ಇಲ್ಲಿ ಅವ್ರು ಕೇಳಿರೋದು ಅಟ್ಲೀಸ್ಟ್ ಒಂದು ಹೆಡ್ ಇರಲೇಬೇಕು. ನೋಡಿ ಇಲ್ಲಿ ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ ನೋಡಿ. ಅವ್ರು ಹೇಳಿರೋದು ವರ್ಡ್ ಅಟ್ಲೀಸ್ಟ್ ಒನ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ವರ್ಡ್. ಕನಿಷ್ಠ ನೋಡಿ, ಕನಿಷ್ಠ ಅನ್ನೋದ್ರ ವರ್ಡ್ ಹೇಳ್ತೀನಿ. ಕನಿಷ್ಠ ಒಂದಿರಬೇಕು ಅಂತಂದ್ರೆ ಮಿನಿಮಮ್ ಒಂದಿರಲೇಬೇಕು. ಅರ್ಥ ಮಾಡ್ಕೊಳ್ಳಿ. ಒಂದಕ್ಕಿಂತ ಕಡಿಮೆ ಇರಂಗಿಲ್ಲ. ಅರ್ಥ ಮಾಡ್ಕೊಳ್ಳಿ. ಒಂದಕ್ಕಿಂತ ಕಡಿಮೆ ಇರಂಗಿಲ್ಲ, ಒಂದಕ್ಕಿಂತ ಜಾಸ್ತಿ ಇರಬಹುದು. ಇದು ಅಟ್ಲೀಸ್ಟ್ ಮೀನಿಂಗ್. ಕ್ಲಿಯರಾ? ಅರ್ಥ ಆಯ್ತಾ? ಕನಿಷ್ಠ ಅಂದ್ರೆ ಒಂದಿರಲೇಬೇಕು, ಒಂದಕ್ಕಿಂತ ಕಡಿಮೆ ಇರಂಗಿಲ್ಲ, ಜಾಸ್ತಿ ಇರಬಹುದು. ಹಾಗಾದ್ರೆ ಇದನ್ನ ಕನ್ಸಿಡರ್ ಮಾಡ್ತೀರಾ? ಆಗಲ್ಲ. ಇದು ಆಗತ್ತೆ. ಇದು ಒಂದಿರಲೇಬೇಕು, ಆಗತ್ತೆ. ಇದು ಆಗತ್ತೆ. ಓಕೆ. ಇಲ್ಲಿ TTT 2 ಸಲ ಬರ್ಬಿಟ್ಟಿದ್ದೀನಾ? ಓಕೆ, ಇದಲ್ಲ. TTT 2 ಸಲ ಬರ್ತಿದ್ದೀನಿ. ಹಾಗಾದ್ರೆ ಇನ್ನೊಂದು ಯಾವುದೋ ಮಿಸ್ ಆಯ್ತು ನೋಡಿ. ಇನ್ನೊಂದು ಯಾವುದೋ ಮಿಸ್ ಆಯ್ತು. HHH, HTH, THH, THT. THT ಮಿಸ್ ಆಗಿದೆ. THT ಆಗಿದೆಯಾ? HTH. ಓಕೆ, THT. TTT 2 ಸಲ ಬರ್ಬಿಟ್ಟಿದೆ. ಸರಿ. ಇದಾಗತ್ತಾ? ಆಗತ್ತೆ. ಇದಾಗತ್ತಾ? ಆಗತ್ತೆ. ಇದಾಗತ್ತಾ? ಆಗತ್ತೆ. ಯಾಕೆ ಇಲ್ಲಿ ಹೆಚ್ಚಿದೆಯಲ್ಲ, ಮಿನಿಮಮ್ ಒಂದ್ಸಲ ಇದೆಯಲ್ಲ. ಇದು ಆಗಲ್ಲ. ಇದು ಆಗತ್ತೆ. ಇದು ಆಗತ್ತೆ. ಇದು ಆಗತ್ತೆ. ಇದು ಆಗತ್ತೆ. ಹಾಗಾದ್ರೆ 7 ಸಲ ಆಗತ್ತೆ ಔಟ್ ಆಫ್ 8 ಸಲದಲ್ಲ. ಸೊ 7/8 ಡಿ ಆಪ್ಷನ್ ಕರೆಕ್ಟ್. ಓಕೆ, ಕ್ಲಿಯರ್ ಆಯ್ತು. ತೆಗ್ದಿದ್ದೀನಿ ಅದನ್ನ. ಥ್ಯಾಂಕ್ ಯು. ತೆಗ್ದಿದ್ದೀನಿ ಅದನ್ನ. TTT 2 ಸಲ ಬರ್ದ್ಬಿಟ್ಟಿದೆ. 7/8. ಸೊ ಬಟ್ ಇಲ್ಲಿ ವರ್ಡ್ ಅರ್ಥ ಮಾಡ್ಕೊಳ್ಳಿ. ದ ಮೀನಿಂಗ್ ಆಫ್ ಅಟ್ಲೀಸ್ಟ್ ಅಂತಂದ್ರೆ ಒಂದು, ಮಿನಿಮಮ್ ಒಂದಕ್ಕಿಂತ ಜಾಸ್ತಿ ಇರ್ಬೋದು, ಕಡಿಮೆ ಇರಂಗಿಲ್ಲ. ನೋಡಿ, ಇದೇ ಕ್ವಶನ್ನ ಅಥವಾ ಇದೇ ಪ್ರಶ್ನೆಯನ್ನ ನಾವು ಇನ್ನೊಂದು ತರ ಮಾಡ್ಬೋದು. ಯಾವ ತರ? ಹಿಂಗೆ ಚೇಂಜ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 2 ಹೆಡ್, 2 ಹೆಡ್ ಇರಲೇಬೇಕು ಅಂತ. ಇಲ್ಲೂ ಅಷ್ಟೇ. ಅಟ್ಲೀಸ್ಟ್ ಅಂದ್ರೆ ಏನು ನೋಡೋಣ, ಆನ್ಸರ್ ಹೇಳಿ. ಅಟ್ಲೀಸ್ಟ್ ಅಂದ್ರೆ ಮಿನಿಮಮ್ 2 ಇರಲೇಬೇಕು, 2ಕ್ಕಿಂತ ಕಡಿಮೆ ಇರಂಗಿಲ್ಲ, 2ಕ್ಕಿಂತ ಜಾಸ್ತಿ ಇರ್ಬೋದು. ಹಾಗಾದ್ರೆ ಹುಡುಕಿ. 2ಕ್ಕಿಂತ ಜಾಸ್ತಿ ಇರ್ಬೋದು, 2ಕ್ಕಿಂತ ಕಡಿಮೆ ಇರಂಗಿಲ್ಲ. ಆಗತ್ತಾ? ಓಕೆ, ಆಗತ್ತೆ. ಇದಾಗತ್ತೆ. ಇದು ಆಗಲ್ಲ, ಯಾಕಂದ್ರೆ ಒಂದಿದೆ. ನಮ್ಗೆ ಮಿನಿಮಮ್ 2 ಇರಲೇಬೇಕು. ಇದು ಆಗಲ್ಲ. ಇದು ಆಗತ್ತೆ. ಇದು ಆಗಲ್ಲ. ಇದು ಆಗತ್ತೆ. ಇದು ಆಗಲ್ಲ. ಇದು ಆಗತ್ತೆ. ಇದು ಆಗಲ್ಲ. 1 2 3 4 ಸಲ ಆಗತ್ತೆ. ಸೊ ಹಾಗಾದ್ರೆ ಆನ್ಸರು 4/8. ಆನ್ಸರ್ ಇಸ್ 1/2. ಕ್ಲಿಯರಾ? ಡನ್. ಈಗ ಅಟ್ಲೀಸ್ಟ್ ಆಯ್ತು. ಒಂದು ಕ್ವಶನ್ ನಿಮಗೆ. ಅಟ್ಲೀಸ್ಟ್ 1 ಟೈಲ್. ಇದು ಒಂದು ಹೋಮ್ವರ್ಕ್ ಅಂತ ಮಾಡ್ಕೊಳ್ಳಿ. ಈಗ ಇನ್ನೊಂದು ವರ್ಡ್ ಹೇಳ್ಕೊಟ್ಬಿಡ್ತೀನಿ. ಇದು ಕನಿಷ್ಠ ಆಯಿತು.
ಅಟ್ ಮೋಸ್ಟ್, ನಾವು ಇದು ಒಂದು ವರ್ಡ್ ಇಂಪಾರ್ಟೆಂಟ್ ಆಗುತ್ತೆ. ಅಟ್ ಮೋಸ್ಟ್ 2 ಹೆಡ್. ಗರಿಷ್ಠ 2 ಇರಲೇಬೇಕು. ಇದರ ಮೀನಿಂಗ್ ಏನು ಅಂತ ಹೇಳ್ತೀನಿ. ಗರಿಷ್ಠ 2 ತಲೆ. ನಾ ಇದರಲ್ಲಿ ಅಟ್ಮೋಸ್ಟ್ ಅಂದ್ರೆ ಏನು? ಅಟ್ಮೋಸ್ಟ್ ಅಂದ್ರೆ ಏನು ನೋಡಿ. ಅಟ್ಮೋಸ್ಟ್ 2, ಗರಿಷ್ಠ 2 ಅಂದ್ರೆ ಮಿನಿಮಮ್ 2 ಇರಲೇಬೇಕು. ಮಿನಿಮಮ್ ಅನ್ನೋ ವರ್ಡ್ ಯೂಸ್ ಮಾಡಲ್ಲ, ಮ್ಯಾಕ್ಸಿಮಮ್ 2 ಇರಲೇಬೇಕು. ಓಕೆನಾ? 2ಕ್ಕಿಂತ ಜಾಸ್ತಿ ಇರಂಗಿಲ್ಲ, 2ಕ್ಕಿಂತ ಕಡಿಮೆ ಇರಬಹುದು, ಇಲ್ದೇನೆ ಇರಬಹುದು. ಕ್ಲಿಯರಾ ಪಾಯಿಂಟು? ಹಾಗಾದ್ರೆ ಇದಕ್ಕೆ ಆನ್ಸರ್ ಏನು? ಹುಡುಕಿ. ಈಗ ನಾವೇ ಹುಡುಕನ. ಎಲ್ಲಿದೆ ನೋಡಿ. ಅಟ್ಲೀಸ್ಟ್ 2, ಗರಿಷ್ಠ 2ಕ್ಕಿಂತ ಜಾಸ್ತಿ ಇರಂಗಿಲ್ಲ, ಕಡಿಮೆ ಇರಬಹುದು. ಇದು ಆಗಲ್ಲ. ಇದು ಆಗತ್ತೆ ಯಾಕೆಂದ್ರೆ 1 ಹೆಡ್ ಇದೆ. ಇದು 2 ಆಗತ್ತೆ, 2. ಇದು ಆಗತ್ತೆ ಯಾಕೆಂದ್ರೆ ಇಲ್ಲದೇ ಇರಬಹುದು. ಸೊ 1, 2, 3, 4, 5, 6, 7 ಸಲ ಆಗತ್ತೆ. ಆನ್ಸರ್ 7/8. ಐ ಹೋಪ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಐ ಥಿಂಕ್ ಈಗ ವಿಸಿಬಲ್ ಆಗಿದೆ ಅನ್ಸುತ್ತೆ. ಓಕೆ, ಸರಿ ಇದೆ. So in the given triangle, O is the center of a circle which is inscribed then the length of BC. ದತ್ತಚಿತ್ರದಲ್ಲಿ ಟ್ರಯಾಂಗಲ್ ABC, ತ್ರಿಭುಜ ABCಗೆ O ಕೇಂದ್ರವುಳ್ಳ ವೃತ್ತವು ಅಂತಸ್ಥವಾಗಿದೆ, ಆಗ BCಯ ಉದ್ದವು ಅನ್ನೋದನ್ನ ಕೇಳಿದ್ದಾರೆ. ಹೇಗೆ ಮಾಡೋದು ನೋಡಿ. ಇದು ಸರ್ಕಲ್ ಚಾಪ್ಟರ್ಲಿ ಬರುವಂಥದ್ದು. ಸರ್ಕಲ್ ಅಂದ್ರೆ ವೃತ್ತದ ಒಂದು ಪಾಠದಲ್ಲಿ ಬರುವಂಥದ್ದು. ವೃತ್ತದಲ್ಲಿ ಅಥವಾ ಸರ್ಕಲ್ನ ಚಾಪ್ಟರ್ಲಿ ನಿಮಗೆ ಒಂದು ಕಾನ್ಸೆಪ್ಟ್ ಬರುತ್ತೆ, ಒಂದು ಥಿಯರಮ್ ಬರುತ್ತೆ. ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಸಮ ಅಂತ. ಓಕೆ, ಇಂಗ್ಲಿಷ್ನಲ್ಲಿ ಹೇಳೋದಾದ್ರೆ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ದ ಎಕ್ಸ್ಟರ್ನಲ್ ಪಾಯಿಂಟ್ ಟು ಅ ಸರ್ಕಲ್ ಆರ್ ಈಕ್ವಲ್. ಇಲ್ಲಿ ಟ್ಯಾಂಜೆಂಟ್ ಅನ್ನೋ ಒಂದು ವರ್ಡ್ ಯೂಸ್ ಮಾಡಿದೆ ನಾನು. ಸೊ ಟ್ಯಾಂಜೆಂಟ್ ಅಂದ್ರೆ ಸ್ಪರ್ಶಕ. ನಾನು ಹೇಳಿದ್ನಲ್ಲ, ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಹೇಳ್ಕೊಡ್ತೀವಿ. ಸ್ಪರ್ಶಕ ಅಂತ ನಾವು ಏನು ಹೇಳ್ತೀವಿ. ಟ್ಯಾಂಜೆಂಟ್ ಅಂದ್ರೆ ಅದು ಒಂದು ಲೈನ್ ವಿಚ್ ಟಚಸ್ 1 ಪಾಯಿಂಟ್ ಅನ್ನ ಸರ್ಕಲ್. ಒಂದು ಬಿಂದುವಿನಿಂದ ಟಚ್ ಆಗಿ ಹೋಗಿರುವಂತಹ ಒಂದು ಸರಳ ರೇಖೆ, ಅದನ್ನೇ ನಾವು ಸ್ಪರ್ಶಕ ಅಂತ ಕರಿತೀವಿ. ಇಲ್ಲಿ ನಾವು ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಈ ಸರ್ಕಲ್ಗೆ ಈ ರೀತಿ 2 ಟ್ಯಾಂಜೆಂಟ್ಗಳನ್ನು ಎಳೆದ್ರೆ ಆಗ ಈ ಟ್ಯಾಂಜೆಂಟ್ಸ್ಗಳು ಎಳೆದಿರುವ ಸ್ಪರ್ಶಗಳು ಸಮ ಇರುತ್ತೆ. ಹಾಗಾದ್ರೆ AP ಈಕ್ವಲ್ಸ್ ಟು BP ಅಂತ ನಾವು ಹೇಳಬಹುದು. ಅಕಸ್ಮಾತ್ ಇದು 4 ಇತ್ತು ಅಂತಂದ್ರೆ ಇದು ಕೂಡ 4 ಆಗುತ್ತೆ. ಇದು ಪಾಯಿಂಟ್ ಅನ್ನ ತಲೆ ಇಟ್ಕೊಳ್ಳಿ. ಸೊ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕ ಸಮ. The tangents drawn from external point to circles are equal. ಆ ಒಂದು ಕಾನ್ಸೆಪ್ಟ್ ಅನ್ನ ಅಥವಾ ಈಗ ಹೇಳಿರೋ ಕಾನ್ಸೆಪ್ಟ್ಸ್ ಅನ್ನ ನಾವು ಇಲ್ಲಿ ಯೂಸ್ ಮಾಡಬಹುದು. ಹೇಗೆ ನೋಡಿ. ಇಲ್ಲಿ AP ಮತ್ತು AQ ಅನ್ನೋದು ಟ್ಯಾಂಜೆಂಟ್. ಹಾಗಾದ್ರೆ AP AQಗೆ ಈಕ್ವಲ್ ಇರುತ್ತೆ. ಹಾಗಾದ್ರೆ ಇಲ್ಲಿ 3 ಇದೆ ಅಂದ್ರೆ ಇಲ್ಲೂ ಎಷ್ಟು ಬರಬೇಕು? 3. ಸರಿನಾ? ಹಾಗೆ PB BRಗೆ ಈಕ್ವಲ್. PB BRಗೆ ಈಕ್ವಲ್. ಹಾಗಾದ್ರೆ ಇಲ್ಲಿ 4 ಇದೆ ಅಂದ್ರೆ ಇಲ್ಲೂ 4 ಇರಬೇಕು. ಸರಿನಾ? ಈಗ ಇಲ್ಲಿ ಟೋಟಲ್ 9 ಇದೆ ಅಂದ್ರೆ AC ಟೋಟಲ್ 9 ಇದೆ. ಆ 9ರಲ್ಲಿ AQ 3 ಇತ್ತು ಅಂತಂದ್ರೆ ಉಳಿದರ ಭಾಗ ಎಷ್ಟು ಬರಲೇಬೇಕು? ನಿಮಗೆ 6 ಸೆಂಟಿಮೀಟರ್ ಬರಲೇಬೇಕು. ಯಾಕೆಂದ್ರೆ 9ರಲ್ಲಿ 3 ಕಳೆದ್ರೆ 6. ಹಾಗಾದ್ರೆ ಇಲ್ಲಿ ನಮಗೆ ಇನ್ನೊಂದು ಪಾಯಿಂಟ್ ಏನು ಹೇಳ್ಬೋದು ಅಂದ್ರೆ ಇಲ್ಲೂ ಕೂಡ QC ಅನ್ನೋದು RCಗೆ ಈಕ್ವಲ್. ಯಾಕೆಂದ್ರೆ ಇದು ಎಕ್ಸ್ಟರ್ನಲ್ ಪಾಯಿಂಟ್. ಹಾಗಾದ್ರೆ ಇಲ್ಲಿ ಇದು ಟ್ಯಾಂಜೆಂಟ್ಸ್ಗಳು, ಇದು ಇದಕ್ಕೆ ಟ್ಯಾಂಜೆಂಟ್, ಇದು ಇದಕ್ಕೆ ಟ್ಯಾಂಜೆಂಟ್ಸ್ಗಳು ಈಕ್ವಲ್, ಇದು ಇದಕ್ಕೆ ಟ್ಯಾಂಜೆಂಟ್ಸ್ಗಳು ಈಕ್ವಲ್. ಹಾಗಾದ್ರೆ ಇಲ್ಲಿ 6 ಇತ್ತು ಅಂತಂದ್ರೆ ಇಲ್ಲೂ ಎಷ್ಟಿರಬೇಕು? 6 ಇರಬೇಕು. ಈಗ ಪ್ರಶ್ನೆ ಬನ್ನಿ. ಪ್ರಶ್ನೆ ಏನು ಕೇಳಿದರೆ BCಯ ಉದ್ದ. BC ಎಲ್ಲಿದೆ? ಸೊ BC ಇಲ್ಲಿದೆ. ಹಾಗಾದ್ರೆ BR ಎಷ್ಟಿತ್ತು? ಈಗ ನಮಗೆ BC ಬೇಕಲ್ವಾ? BC ಅಂದ್ರೆ BR ಪ್ಲಸ್ RC ಅಂತ ಕೂಡಿಸಿದ್ರೆ ನಮಗೆ ಬರುತ್ತೆ. BR 4 ಇದೆ ಪ್ಲಸ್ RC ಈಗ ತಾನೇ ಬಂತು. ಎಷ್ಟು? 6. ಹಾಗಾದ್ರೆ ಟೋಟಲ್ 10 ಸೆಂಟಿಮೀಟರ್. 10 ಸೆಂಟಿಮೀಟರ್ ಇರೋ ಆಪ್ಷನ್ ಫಸ್ಟ್ ಒನ್ ಸರಿ ಇದೆ. ಕ್ಲಿಯರಾ? ಮುಂದಿನ ಪ್ರಶ್ನೆ. ಸೊ ನಾನು ಹೇಳ್ದಂಗೆ ಇಲ್ಲಿ ಕಾನ್ಸೆಪ್ಟ್ಸ್ಗಳನ್ನು ಹೇಳ್ಕೊಡ್ತೀವಿ ನಾವು. ಇನ್ನು AP 7 times the 7th term is equals to the 11 times the 11th term, then 18th term is equals to. ಒಂದು ಸಮಾಂತರ ಶ್ರೇಣಿಯಲ್ಲಿ
7ನೇ ಪದದ 7ರಷ್ಟು 11ನೇ ಪದದ 11ರಷ್ಟಕ್ಕೆ ಸಮವಾಗಿದೆ. ಆ ಸಮಾಂತರ ಶ್ರೇಣಿಯ 18ನೇ ಪದ. ಓಕೆ, ಗೊತ್ತಿತ್ತು ಅಂದ್ರೆ ಮಾಡಿ. ಸೊ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ, ಇಲ್ಲ ಅಂತಂದ್ರೆ ನೋಡ್ಕೊಳ್ಳಿ ಅಷ್ಟೇ. ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದ, ಸಮಾಂತರ ಶ್ರೇಣಿಯಲ್ಲಿ 7ನೇ ಪದದ 7ರಷ್ಟು. ಓಕೆ, 7ನೇ ಪದದ 7ರಷ್ಟು, 7ನೇ ಪದದ 7ರಷ್ಟು, 7ನೇ ಪದ ಇದು, ಅದರ 7ರಷ್ಟು 11ನೇ ಪದದ ಎಷ್ಟಕ್ಕೆ? 11ರಷ್ಟಕ್ಕೆ ಸಮವಿದೆ. ಸರಿನಾ? ಇದು ಕಂಡೀಷನ್. 7ನೇ ಪದ 7ರಷ್ಟು, 11ನೇ ಪದ 11ರಷ್ಟಕ್ಕೆ ಸಮ ಇದೆ. ಓಕೆ, ಈಕ್ವಲ್ ಇದೆ. ಹಾಗಾದ್ರೆ ಅದರಲ್ಲಿ 18ನೇ ಪದ ಎಷ್ಟು ಅಂತ ಕೇಳಿದ್ದಾರೆ. 18ನೇ ಪದದ ಸೂತ್ರ ಏನು? ಎ ಪ್ಲಸ್, ಅದ್ರ 1 ಕಡಿಮೆ ಮಾಡಿ. 18 ಇತ್ತು ಅಂತಂದ್ರೆ ಅದ್ರ 1 ಅಂದ್ರೆ 18 1 ಕಡಿಮೆ 17. ಸೊ ಫಾರ್ಮುಲಾ ವಿಲ್ ಬಿ ಎ ಪ್ಲಸ್ 17d. ಓಕೆ, ಎ 18 ಅಂದ್ರೆ ಎ ಪ್ಲಸ್ 17d. ಸೊ ಗೊತ್ತಾಗ್ಲಿಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಎ 10 ಅಂತಂದ್ರೆ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೂತ್ರ. ಇಲ್ಲಿ ಎನ್ ನ ಬೆಲೆ 10. ಹಾಗಾದ್ರೆ ಎನ್ ಜಾಗದಲ್ಲಿ ನಾವು 10 ಹಾಕಿದ್ರೆ ಸೊ ಎ ಪ್ಲಸ್ 10ರಲ್ಲಿ 1 ಅಂದರೆ 9, 9 ಇಂಟು ಡಿ ಆಯಿತು. ಹಾಗಾದರೆ ಎ ಪ್ಲಸ್ 9d ಅನ್ನೋದು ಎ 10ನೇ ಪದದ ಸೂತ್ರ. ಅದನ್ನೇ ನಾನು ಹೇಳಿದ್ದು, ಒಂದು ನಂಬರ್ನ ಕಡಿಮೆ ಮಾಡಿ ಬರ್ಕೊಳ್ಳಿ. 10 ಕೇಳಿದರೆ ಎ ಪ್ಲಸ್ 9d, 20 ಕೇಳಿದರೆ 19d. ಅದೇ ಥರ ಇಲ್ಲಿ ಬರ್ಕೊಂಡಿದ್ದೀವಿ, ಎ ಪ್ಲಸ್ 17d. ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. ಇಲ್ಲಿ 7 ಇಂಟು ಎ ಪ್ಲಸ್ ಎ 7 ಅಂದರೆ 60, ಎ ಪ್ಲಸ್ 60. ಎ 11 ಅಂದರೆ 1 ಕಡಿಮೆ ಮಾಡಿ, ಎ ಪ್ಲಸ್ 10d ಇಂಟು 11. ಈಗ 7 ಗುಣಿಸಿ 7 ಮಲ್ಟಿಪಲ್ ಮಾಡಿ. 7 ಇಂಟು ಎ 7a ಪ್ಲಸ್, ಸೊ 42d ಈಕ್ವಲ್ಸ್ ಟು ಇಲ್ಲಿ 11a ಪ್ಲಸ್ 11 ಟೆನ್ಸ್. ಸರಿನಾ? ಓಕೆ, ಈಗೇನು ಮಾಡಿ 7a ಈಚೆ ಕರ್ಕೊಳ್ಳಿ, 11a ಆಚೆ ಕರ್ಕೊಳ್ಳಿ. ಆಗೇನಾಗತ್ತೆ? ಸೊ 42d ಅಲ್ಲೇ ಇದೆ, ಮೈನಸ್ 110d ಅಲ್ಲೇ ಬಂತು, ಈಕ್ವಲ್ಸ್ ಟು ಇಲ್ಲಿ 11a ಅಲ್ಲೇ ಇದೆ, ಮೈನಸ್ 7a. ಸೊ 110 42 ಸಬ್ಟ್ರಾಕ್ಟ್. ಓಕೆ, 10ರಲ್ಲಿ 2 ಆದರೆ 2. ಸರಿನಾ? ಗೊತ್ತಿರೋರು ಮಾಡ್ಬೋದು, ತೊಂದರೆ ಇಲ್ಲ. ಆರಾಮಾಗಿ ಮಾಡಿ, ನಿಮ್ಗೆ ಅಲ್ಲೇ ಆನ್ಸರ್ ಬರುತ್ತೆ ಅನ್ನೋವಂಥದ್ದು. ಸರಿನಾ? ಸರಿ, ಒಂದು ನಿಮಿಷ. ಓಕೆ, ಸೊ 10ರಲ್ಲಿ 2 ಹೋದರೆ 8, ಇಲ್ಲಿ 0, ಸೊ 68. ಸೊ ಇದು ಮೈನಸ್ 68d ಈಕ್ವಲ್ಸ್ ಟು ಇದು 4a. ಓಕೆ, 4ಇಂದ ಡಿವೈಡ್ ಮಾಡಿ. 4 1s 4, 2 ಉಳ್ಕೊಳ್ತು 28 ಆಯಿತು, 7s. ಸೊ ಮೈನಸ್ 17d ಈಕ್ವಲ್ಸ್ ಟು ಎ. ಎ ವ್ಯಾಲ್ಯೂ ಮೈನಸ್ 17d ಬಂತು. ಎ ವ್ಯಾಲ್ಯೂ ಎಷ್ಟು ಬಂದಂಗಾಯಿತು? ಮೈನಸ್ 17d. ಅದನ್ನು ಅಲ್ಲೇ ಇಟ್ಕೊಳ್ಳಿ. ಈಗ ನಮಗೆ ಕೇಳಿರೋದು ಅವರು ಎ 18ನ ಬೆಲೆ. ಸೊ ಎ 18ದ ಫಾರ್ಮುಲಾ ಎ ಪ್ಲಸ್ 17d ಅಂತ ಹೇಳಿದೆ. ಇಲ್ಲಿ ಎ ಬೆಲೆ ಗೊತ್ತಿದೆಯಲ್ಲ, ಎ ಬೆಲೆ ಎಷ್ಟು? ಮೈನಸ್ 17d. ಆ ಎ ಬೆಲೆನೇ ಇಲ್ಲಿ ಹಾಕಿ. ಸೊ ಮೈನಸ್ 17d, ಇಲ್ಲಿ ಪ್ಲಸ್ 17d ಅಲ್ಲೇ ಇದೆ. ಇವೆರಡು ಕ್ಯಾನ್ಸಲ್ ಆದರೆ ಆನ್ಸರ್ 0. ಸೊ 0 ಇರೋ ಆಪ್ಷನ್ನು ಫೋರ್ತ್ ಆಪ್ಷನ್ ಕರೆಕ್ಟ್ ಆಗಿದೆ. ಮುಂದಿನ ಪ್ರಶ್ನೆ. In a AP, 8th term is 39, 12th term is 59. The first term of a AP is, ಒಂದು ಸಮಾಂತರ ಶ್ರೇಣಿಯ 8ನೇ ಮತ್ತು 12ನೇ ಪದಗಳು ಕ್ರಮವಾಗಿ 39 ಮತ್ತು 59 ಆದರೆ
ಮೊದಲ ಪದ ಅವರು ಹೇಳಿರೋದು ಎ 8ನೇ ಪದ ಕೊಟ್ಟಿದ್ದಾರೆ. ಎ 8ನೇ ಪದ 39, ಎ 12ನೇ ಪದ ಕೊಟ್ಟಿದ್ದಾರೆ. ಎ 12ನೇ ಪದ 59. ಅವ್ರು ಕೇಳಿರೋದು ಮೊದಲ ಪದ ಎ ಎಷ್ಟು ಅಂತ. ಇದನ್ನ ಎರಡು ತರ ಕನ್ಸಿಡರ್ ಮಾಡ್ಬೋದು. ಒಂದು ಯಾವ ತರ, ಡಿಸ್ಕ್ರಿಪ್ಟಿವ್, ಒಂದು MCQ. ನಾನು ಈಗ ತಾನೇ ಹೇಳ್ಕೊಟ್ಟೆ, A8 ಅಂತಂದ್ರೆ 1 ಕಡಿಮೆ ಮಾಡಿ. ಸೂತ್ರ ಬಂದು A + 7D = 39, ಈಕ್ವೇಶನ್ ನಂಬರ್ 1. A12 ಅಂದ್ರೆ 1 ಕಡಿಮೆ ಮಾಡಿ, 11D = 59, ಈಕ್ವೇಶನ್ ನಂಬರ್ 2. ಈಗ ಎಲಿಮಿನೇಷನ್ ಮೆಥಡ್ ಅಂತ ನಾವು ಕರಿತೀವಿ. ಅಂದ್ರೆ ವರ್ಜಿಸುವ ವಿಧಾನದಿಂದ ಇವೆರಡನ್ನ ನಾವು ಸಬ್ಟ್ರಾಕ್ಟ್ ಮಾಡೋಣ ಅಥವಾ ಎರಡನ್ನ ಸಿಂಪ್ಲಿಫೈ ಮಾಡೋಣ. ಆಗ ಒಂದು ವೇರಿಯೇಬಲ್ನ ಬೆಲೆ ಸಿಗುತ್ತೆ, ಒಂದರ ಬೆಲೆ ಸಿಗುತ್ತೆ. ಹಾಗಾದರೆ A + 11D = 59, A + 7D = 39. ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲಿ ಮೈನಸ್ ಆಯಿತು, ಇಲ್ಲೂ ಮೈನಸ್ ಆಯಿತು, ಇಲ್ಲೂ ಮೈನಸ್ ಆಯಿತು. ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಎಲಿಮಿನೇಷನ್ ಮೆಥಡು. ಇಲ್ಲಿ ಎಗೆ ಎ ಕ್ಯಾನ್ಸಲ್ ಆಗುತ್ತಾ? ಹೌದು, ಕ್ಯಾನ್ಸಲ್ ಆಗುತ್ತೆ. 11Dಯಲ್ಲಿ 7D ಹೋದರೆ 4D. ಓಕೆ, 59ನಲ್ಲಿ 39 ಹೋದರೆ 49, 59, 20. ಸೊ 4D ಅನ್ನೋದು ನಿಮಗೆ 20 ಬಂತು ಅಂದರೆ ಡಿನ ಬೆಲೆ 5. ಡಿನ ಬೆಲೆ ಎಷ್ಟು? 5. ಇದೇ ಕ್ವಶನಲ್ಲಿ ಡಿನೂ ಕೇಳಬಹುದು, ಇದೇ ಪ್ರಶ್ನೆಯನ್ನು ಕೊಟ್ಟು ಡಿನೂ ಕೇಳಬಹುದು, ಸರಿನಾ? ಬಟ್ ನಮ್ಗೆ ಡಿ ಕೇಳಿಲ್ಲ, ಎ ಕೇಳಿದ್ದಾರೆ. ಸೊ ಡಿ ಬೆಲೆ ಬಂತು, ಡಿ ಬೆಲೆ 5. ಈಗ ಡಿ ಬೆಲೆಯನ್ನು ಈ ಒಂದು ಈಕ್ವೇಶನ್ ಇದೆಯಲ್ಲ ಅಲ್ಲಿ ಹಾಕಿ. ಅಂದರೆ 2 ಈಕ್ವೇಶನ್ ಇದೆಯಲ್ಲ, ಆ 2 ಈಕ್ವೇಶನಲ್ಲಿ ಯಾವುದಾದ್ರೂ ಒಂದು ಈಕ್ವೇಶನ್ಗೆ ಹಾಕಿ. ಸೊ A + 7D = 39. ನಾನು ಹೇಳಿದ್ದು ಈ ಬಂದಿರೋ ಬೆಲೆಯನ್ನ ಇಲ್ಲಿ 2 ಈಕ್ವೇಶನ್ ಯಾವುದಾದ್ರೂ ಒಂದು ಈಕ್ವೇಶನ್ಗೆ ಹಾಕಿ. ಆಗ ನಿಮಗೆ ಮತ್ತೊಂದು ವೇರಿಯೇಬಲ್ನ ಮತ್ತೊಂದು ಬೆಲೆ ಸಿಗುತ್ತೆ, ಅಂದರೆ ಎ ಸಿಗುತ್ತೆ. ಸೊ ಎ ಅಂದರೆ ಗೊತ್ತಿಲ್ಲ, +7 × D ಅಂದರೆ 39. ಸೊ A + 35 = 39. A = 39, 35 ಆ ಕಡೆ ಹೋದರೆ -35. ಸೊ A = 39 35 ಹೋದರೆ 39 35 ಹೋದರೆ ಹಾಗಾದ್ರೆ ಎ ಬೆಲೆ ಎಷ್ಟು ಬಂತು? 4. 4 ಯಾವ ಆಪ್ಷನ್ ಇದೆ? ಥರ್ಡ್ ಆಪ್ಷನ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ. A + B √3 = 2 + √3/2 - √3 ಆದರೆ A - B ಯ ಬೆಲೆ. ದ ವ್ಯಾಲ್ಯೂ ಆಫ್ A - B ವೆನ್ A + B √3 = 2 + √3 / 2 - √3. ಇಲ್ಲಿ ನಾವು ಮೆಥಡ್ ಯಾವ್ದು ಯೂಸ್ ಮಾಡ್ತೀವಿ ಅಂತಂದ್ರೆ, ನಾನು ಹೇಳಿದ ಹಾಗೆ ನಾವು ಯೂಸ್ ಮಾಡೋ ಮೆಥಡ್ ಇಲ್ಲಿ ರಾಷನಲೈಸಿಂಗ್ ದ ಡಿನಾಮಿನೇಟರ್ ಅಂತ ಕರಿತೀವಿ ನಾವು. ರಾಷನಲೈಸಿಂಗ್ ದ ಡಿನಾಮಿನೇಟರ್ ಅಂದ್ರೆ ಛೇದದ ಅಕರ್ಣೀಕಾರಕ ಅಂತ ಕರಿತೀವಿ. ಏನದು ಛೇದದ ಅಕರ್ಣೀಕಾರಕ ಅನ್ನೋದು ಹೇಳ್ತೀನಿ ನೋಡಿ. ಒಂದು ಸೆಕೆಂಡ್. ಓಕೆ, ಸೊ ನಾನು ಹೇಳಿದಾಗೆ ಛೇದದ ಅಕರ್ಣೀಕಾರಕ. ಏನು ಛೇದದ ಅಕರ್ಣೀಕಾರಕ? ಸೊ ನೋಡಿ, 2 + √3 / 2 - √3 ಈ ರೀತಿ ಇದ್ದಾಗ ಇಲ್ಲಿರೋ ಛೇದವನ್ನು ತಗೋಬೇಕು, ಅಲ್ಲಿರೋ ಡಿನಾಮಿನೇಟರ್ ತಗೋಬೇಕು, ಅದರ RF ಬರ್ಕೋಬೇಕು. ಸೊ ಈ ಡಿನಾಮಿನೇಟರ್ದು RF ಏನಾಗುತ್ತೆ ಅಂತಂದ್ರೆ ಅದೇ ಬೈನಾಮಿಯಲ್ ಇರುತ್ತೆ, ಬಟ್ ಇಲ್ಲಿರುವಂತಹ ಬೈನಾಮಿಯಲ್ ದ್ವಿಪದ ಏನಿದೆ ಆ ದ್ವಿಪದದ ವಿರುದ್ಧ ಚಿಹ್ನೆ ಇಟ್ಕೊಂಡು ಬರ್ಕೋಬೇಕು. ಹಾಗಾದ್ರೆ ಇದರ RF ಏನಾಗುತ್ತೆ ಅಂದರೆ 2 + √3 ಆಗುತ್ತೆ. ಇದೇ ಅದರ RF ಆಗುತ್ತೆ. ಸರ್ ಅರ್ಥ ಆಗಲಿಲ್ಲ.
ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನೋಡಿ, ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ 5 ಮೈನಸ್ ರೂಟ್ 3 ಇತ್ತು ಅಂತ ಅನ್ಕೊಳ್ಳಿ. ಇದರ ಆರ್ ಎಫ್ ಏನಾಗಬೇಕು? 5 ಪ್ಲಸ್ ರೂಟ್ 3. ಅರ್ಥ ಆಯ್ತಾ? ಸೊ ಬೈನಾಮಿಯಲ್. ಓಕೆನಾ? ನಾವು ಈಗ ಆ ಆರ್ ಎಫ್ ನ ನಾವೇನ್ ಮಾಡಬೇಕು ಅನ್ನೋದನ್ನು ನೋಡೋದಾದ್ರೆ, ಆರ್ ಎಫ್ ನ ಇಟ್ಕೊಂಡು, ಈಗ ಆರ್ ಎಫ್ ಏನೋ ಬಂತು, ಆರ್ ಎಫ್ ಏನು 2 ಪ್ಲಸ್ ರೂಟ್ 3. ಆ ಆರ್ ಎಫ್ ಏನಿರುತ್ತೆ ಅಂದ್ರೆ ಛೇದದ ಅಕರ್ಣೀಕಾರಕ, ಆ ಏನಿರುತ್ತೆ ಇದನ್ನ ಅಕರ್ಣೀಕಾರಕ ಅಂತ ಕರಿತೀವಿ ಕನ್ನಡದಲ್ಲಿ. ಬರ್ಕೊಳ್ಳಿ, ಅಕರ್ಣೀಕಾರಕ. ಓಕೆ, ಈ ಅಕರ್ಣೀಕಾರಕವನ್ನ ಒಂದ್ಸಲ ನ್ಯೂಮರೇಟರ್ ಜೊತೆಗೆ ಮಲ್ಟಿಪಲ್ ಮಾಡಬೇಕು, ಗುಣಿಸ್ಬೇಕು 2 ಪ್ಲಸ್ ರೂಟ್ 3, ಹಾಗೆ ಒಂದ್ಸಲ ಭಾಗಿಸ್ಬೇಕು. ಸರಿನಾ? ಫಸ್ಟ್ ಛೇದದ ಅಕರ್ಣೀಕಾರಕ ಬರ್ಕೋಬೇಕು, ರ್ಯಾಷನಲೈಸಿಂಗ್ ಅಥವಾ ಡಿನಾಮಿನೇಟರ್ದು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಬರ್ಕೋಬೇಕು, ಅದನ್ನ ಒಂದ್ಸಲ ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ ಮಲ್ಟಿಪಲ್ ಮಾಡಿ ಡಿವೈಡ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ಪು ಇವೆರಡನ್ನ ಒಟ್ಟಿಗೆ ಬರ್ಕೊಳ್ಳಿ. ಅಂದರೆ ದೂರ ಇದೆ, ಸೊ ಮಲ್ಟಿಪಲ್ ಮಾಡಿ. ಸೊ ಹಾಗಾದರೆ ಇದು 2 ಪ್ಲಸ್ ರೂಟ್ 3 ಇಂಟು 2 ಪ್ಲಸ್ ರೂಟ್ 3 ಆಯಿತು, ಡಿವೈಡೆಡ್ ಬೈ ಇದನ್ನು ಹತ್ತತ್ರ ಬರ್ಕೊಳ್ಳೋದಾದರೆ 2 ಮೈನಸ್ ರೂಟ್ 3 ಇಂಟು 2 ಪ್ಲಸ್ ರೂಟ್ 3. ಸರಿನಾ? ನೆಕ್ಸ್ಟು ಇದು ಎರಡು ಸಲ ಇದೆ, ಸೊ ವಿ ಕ್ಯಾನ್ ರೈಟ್ 2 ಪ್ಲಸ್ ರೂಟ್ 3 ಹೋಲ್ ಸ್ಕ್ವೇರ್ ಅಂತ, ಡಿವೈಡೆಡ್ ಬೈ ಇಲ್ಲಿ ಕೆಳಗಡೆ ಇರುವಂಥದ್ದು ಈ ಜಾಗದಲ್ಲಿ ಯಾವಾಗಲೂ ಕೂಡ ಈ ಸೂತ್ರದ ಮುಖಾಂತರ ಬಂದೇ ಬರುತ್ತೆ, ಈ ಸೂತ್ರದ ಪ್ರಕಾರ ಬಂದೇ ಬರುತ್ತೆ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಥರ ಬಂದೇ ಬರುತ್ತೆ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹಾಗಾದರೆ ನಾವು ಇದನ್ನ 2 ಸ್ಕ್ವೇರ್ ಮೈನಸ್ ರೂಟ್ 3 ಹೋಲ್ ಸ್ಕ್ವೇರ್ ಅಂತ ಬರ್ಕೋಬಹುದು. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್, ಸೊ ಉಳಿದಿರೋದನ್ನ ಬರ್ಕೊಳ್ತೀನಿ. ಈಗ ಮೇಲೆ ಯಾವ ಫಾರ್ಮಲ್ಲಿ ಇದೆ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಒಂದ್ಸಲ ಬರ್ಕೋತೀನಿ ನೋಡಿ, 2 ಪ್ಲಸ್ ರೂಟ್ 3 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಸ್ಕ್ವೇರ್ ಮೈನಸ್ ರೂಟ್ 3 ಹೋಲ್ ಸ್ಕ್ವೇರ್ ಇಷ್ಟಿತ್ತು. ಈಗ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ತರಹದಲ್ಲಿ ಇದೆ, ಇದನ್ನ ಆ ಥರ ಬಿಡಿಸ್ಕೊಳ್ಳಿ. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದರೆ ಗೊತ್ತಿದೆಯಲ್ಲ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಹಂಗೆ ಬಿಡಿಸ್ಕೊಳ್ಳೋದಾದರೆ ಇಲ್ಲಿ ಎ ಬೆಲೆ 2, ಬಿ ಬೆಲೆ ರೂಟ್ 3. ಸೊ 2 ಸ್ಕ್ವೇರ್ ಪ್ಲಸ್ ರೂಟ್ 3 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಇಂಟು ಬಿ ಹೋಲ್ ಡಿವೈಡೆಡ್ ಬೈ 2 ಸ್ಕ್ವೇರ್ ಅಂದರೆ 4, ಇಲ್ಲಿ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ 3. ಕ್ಲಿಯರಾ? 2 ಸ್ಕ್ವೇರ್ ಅಂದರೆ 4, ಈಗ ಇದನ್ನು ಬಿಡಿಸ್ಕೊತಾ ಇದ್ದೀನಿ, ಪ್ಲಸ್ ಸ್ಕ್ವೇರ್ಗೆ ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಆದರೆ 3, ಪ್ಲಸ್ 2 2s are 4, 4 ಇಂಟು ರೂಟ್ 3 ಇಸ್ 4 ರೂಟ್ 3 ಡಿವೈಡೆಡ್ ಬೈ 4ಅಲ್ಲಿ 3 ಹೋದರೆ 1. ಸೊ ಇದು ನಮಗೆ 4 ಪ್ಲಸ್ 3 ಇಸ್ 7 ಪ್ಲಸ್ 4 ರೂಟ್ 3 ಬಂದಂಗೆ ಆಯಿತು ಬೈ 1. ಹಾಗಾದರೆ ಆನ್ಸರು 7 ಪ್ಲಸ್ 4 ರೂಟ್ 3 ಆಯಿತು. ಓಕೆ, ಈಗ ಇದನ್ನ ಇಲ್ಲಿರುವಂತಹ ಎ ಪ್ಲಸ್ ಬಿ ರೂಟ್ 3ಗೆ ಕಂಪೇರ್ ಮಾಡಿ. ಸೊ ಈ ಬಂದಿರೋ ಉತ್ತರವನ್ನ ಎ ಪ್ಲಸ್ ಬಿ ರೂಟ್ 3ಗೆ ಕಂಪೇರ್ ಮಾಡಿದ್ರೆ, ಯಾಕೆಂದ್ರೆ ಆ ಎ ಪ್ಲಸ್ ಬಿ ರೂಟ್ 3 ಈಕ್ವಲ್ಸ್ ಟು ದಿಸ್ ಮಚ್ ಅಂದ್ರೆ ಇದರ ಉತ್ತರ ಇದು ಅಂದ್ರೆ, ಸೊ ಇದನ್ನ ನಾವು ಎ ಪ್ಲಸ್ ಬಿ ರೂಟ್ 3 ಕಂಪೇರ್ ಮಾಡಬಹುದು. ಸೊ ಎ ಪ್ಲಸ್ ಬಿ ರೂಟ್ 3 ಕಂಪೇರ್ ಮಾಡಿದ್ರೆ ಇಲ್ಲಿ ಎ ಬೆಲೆ 7 ಆಯ್ತು, ಬಿ ಬೆಲೆ 4 ಆಯ್ತು. ಸರಿನಾ? ಹಾಗಾದ್ರೆ ಅವ್ರು ಏನ್ ಕೇಳಿದ್ದಾರೆ? ಎ ಮೈನಸ್ ಬಿ ನ ಬೆಲೆ ಬಂತಲ್ಲ, ಆನ್ಸರ್ 7 ಮೈನಸ್ 4. ಆನ್ಸರ್ ಇಸ್ 3. ಕ್ಲಿಯರ್? 3 ಅನ್ನೋದು ಫಸ್ಟ್ ಆಪ್ಷನ್. ಮುಂದಿನ ಪ್ರಶ್ನೆ. ಓಕೆ, ಇದು ಈಸಿ ಇದೆ, ನೀವೇ ಮಾಡ್ಕೊಳ್ಳಿ. ಇದನ್ನ ಹೋಮ್ವರ್ಕ್ ಅಂತ ಕೊಡ್ತೀವಿ. ಇದು ಈಸಿ ಇದೆ, ನೀವೇ ಮಾಡ್ಕೊಳ್ಳಿ, ಹೋಮ್ವರ್ಕ್ ಅಂತ ಕೊಡ್ತೀನಿ. ಸ್ವಲ್ಪ ಟ್ರಿಗ್ನೋಮೆಟ್ರಿ ತಗೊಂಡು ಮಾಡೋಣ.